ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಅಮಾವಾಸ್ಯೆ ನೋಡೋಣ, ನಿಮ್ಮ ಹೇಟರ್ಸ್ಗೇನು ಶಿಕ್ಷೆ ಅಂತ. ಸಾಕು, ಇಷ್ಟು ದಿವಸ ಇಷ್ಟು ವರ್ಷ ಅವ್ರುಗಳು ಏನೆಲ್ಲ ಆ್ಯಕ್ಷನ್ ತೊಗೊಂಡ್ರು ಆಯಿತಾ. ಈಗ ಸಮಯ ಅವ್ರಿಗೆ ಏನು ಆ್ಯಕ್ಷನ್ ತೊಗೊಳುತ್ತೆ ಈಗ ಏನು ಕಾದಿದೆ ಅವ್ರಿಗೆ ಅಂತ ಅನ್ನೋದು ಖಂಡಿತ ನೋಡಲೇಬೇಕು ಅಲ್ವಾ. ಅವ್ರಿಗೆ ಶಿಕ್ಷೆ ಏನು ಅಂತ ಒಂದು ಉತ್ಸಾಹದಿಂದ ಅಂತಲ್ಲ, ನಮ್ಮ ಮನಸ್ಸಿನಲ್ಲಿರೋ ನೋವನ್ನು ಮರೆತು ಮುಂದೆ ಸಾಗೋಕ್ಕೆ, ನಿಮ್ಮ ಮನಸ್ಸಿನಲ್ಲಿರೋ ನೋವನ್ನು ಮರೆತು ಮುಂದೆ ಸಾಗೋಕ್ಕೆ. ಓಕೆನಾ. ಸೊ ಇದು ನೋಡಿ 3 ಪೈಲಿದೆ. ಸೊ ಒಂದು ಗೋಲ್ಡನ್ ಕಾರ್ಡ್ಸ್ ಇದೆ ಪೈಲ್ 1, ಗ್ರೀನ್ ಕಾರ್ಡ್ಸ್ ಪೈಲ್ 2 ಆ್ಯಂಡ್ ಇದು ರೆಡ್ ಕಾರ್ಡ್ಸ್ ಪೈಲ್ 3. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂತಂದರೆ ಯಾರು ನಿಮ್ಮ ಹೇಟರ್ಸ್ ಯಾರಿದ್ರು, 3 ಜನ ಇದ್ರಾ, ಬೇಕಾದರೆ ಅವ್ರಿಗೂ ಒಂದೊಂದು ಹೆಸರು ಇಟ್ಕೊಂಡು ಇದನ್ನು ತೊಗೊಳ್ಬೋದು. ಓಕೆನಾ. ಸೊ ಇಲ್ಲಿ 1, 2 ಆ್ಯಂಡ್ 3 ಇದೆ. ಆರಾಮಾಗಿ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ನೋಡಿ. ಓಕೆನಾ. ಫುಲ್ ನೋಡಿಬಿಟ್ಟು ಇದು ಎಸ್ ನಂದೇನೆ ಅಂತ ಹೇಳೋಗಿಲ್ಲ, ಫಸ್ಟೇ ಸೆಲೆಕ್ಟ್ ಮಾಡ್ಕೊಂಬಿಡಿ. ಖಂಡಿತ ಆವಾಗ ನಿಮಗೆ ಅಂತ ಏನಾದ್ರು ಒಂದು ಮೆಸೇಜ್ ಇದ್ದೇ ಇರುತ್ತೆ. ಓಕೆನಾ. ಎಸ್, ಸ್ಟಾರ್ಟ್ ಮಾಡೋಣ ಈಗ. ಓಕೆ, ಶುರು ಮಾಡೋಕ್ಕೆ ಮುಂಚೆ ಸ್ವಲ್ಪ ಕ್ಲೀನ್ಸ್ ಮಾಡ್ಕೊಂಬಿಡೋಣ ಏರಿಯಾ ಎಲ್ಲ. ಎಸ್ ಬಾಬಾ, ಪ್ಲೀಸ್ ಬ್ಲೆಸ್ ದಿಸ್ ರೀಡಿಂಗ್. ಯಾರಿಗೆ ಏನು ಶಿಕ್ಷೆ ಬಾಬಾ, ಪ್ಲೀಸ್ ಹೆಲ್ಪ್. ಎಸ್, ಸೊ ನೋಡೋಣ. ಗೋಲ್ಡನ್ ಕಲರ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ? ಬ್ಲೂ ಕಲರ್ ಪೈಲ್ 1. ನೋಡೋಣ ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ. ಇವತ್ತು ಪಾರ್ಟ್ 24, 24ನೇ ಎಪಿಸೋಡ್ ಇವತ್ತು. ಓಕೆನಾ. ಎಸ್ ಬಾಬಾ, ಪ್ಲೀಸ್ ಗೈಡ್. ಓಕೆ, ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಓಕೆ ಸ್ವಲ್ಪ ಜನ ಆಯಿತಾ, ಯಾವ ಥರ ಎನರ್ಜಿ ಬರ್ತಾ ಇದೆ ಅಂತಂದರೆ, ನೀವು ತುಂಬ ದಾನ ಧರ್ಮ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವುದಾದ್ರೂ ಶೆಲ್ಟರ್ಸ್ಗೆ ಹೋಗಿ ಆ ಥರ ಒಂದು ಈವನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಿರ್ಬೋದು, ಅಥವಾ ಒಂದು ಅನ್ನದಾನಕ್ಕೆ ಸಹಾಯ ಮಾಡೋದಿರ್ಬೋದು, ಆ ಥರ ತುಂಬ ಮಾಡೋ ಪೈಲ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಆ ಥರ ಅಂತ. ಎಸ್ ಬಾಬಾ. ಓಕೆ ಓಕೆ, ಸೊ ಇವಾಗ ನೋಡೋಣ. ಎಸ್, ಬಿತ್ತು ಒಂದು ಕಾರ್ಡು ನೋಡಿ. ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ. ಓ ಮೈ ಗಾಡ್, ಇದು ನಿಮ್ಮ ಜೀವನದಲ್ಲಿ. ಓಕೆ, ಈಗ ಅವರ ಜೀವನದಲ್ಲಿ ಏನಾಗಿದೆ, ಆ್ಯಕ್ಚುಲಾಗಿ ಅವರು ಒಂದು ನೆಗೆಟಿವಿಟಿ ಇದೆ. ಅಫ್ಕೋರ್ಸ್ ನೆಗೆಟಿವಿಟಿ ಮಾಡಿರೋದಕ್ಕೇ ಅವ್ರಿಗೆ ಏನು ಶಿಕ್ಷೆ ಅಂತ ನೋಡ್ತಾ ಇರೋದು. ಓಕೆನಾ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ನಿಮಗೆ ಆಯಿತಾ ಒಂದು ನೆಗೆಟಿವ್ ಎನರ್ಜಿ ಕಳಿಸಿದ್ರು, ಆ್ಯಕ್ಚುಲ್ ನೆಗೆಟಿವ್ ಎನರ್ಜಿ ಕಳಿಸಿ ನಿಮಗೊಂದು ಭ್ರಮೇಲಿರೋ ಥರ ಮಾಡಿ ನಿಮ್ಮ ಜೀವನ ಮುಂದುವರಿಬಾರ್ದು ಆ ಥರ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಬ್ರೇಕ್ ಆಗಿದೆ. ಈ ಅಮಾವಾಸ್ಯೆಗೆ ಆ ಥರ ನಡೀತಾ ಇಲ್ಲ, ವಾಪಸ್ ಅದು ಅವ್ರ ಕಡೆಗೆ ತಿರುಗಿದೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ. ಇದು ವೆರಿ ಗುಡ್ ಆ್ಯಕ್ಚುಲಿ. ಎಸ್ ಬಾಬಾ. ನೋಡಿ, ಇದು ನಿಮ್ಮ ಓಕೆ, ಇದು ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ, ಜೊತೆಗೆ ನಿಮ್ಮ ಪೂರ್ವಜರು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಇದು ಪೂರ್ವಜರ ಸಹಾಯ, ಪೂರ್ವಜರ ಬ್ಲೆಸ್ಸಿಂಗಿಂದ ಈ ಥರ ಒಂದು ನೆಗೆಟಿವಿಟಿ ಏನಿತ್ತು ಅದನ್ನು ಕತ್ತರಿಸಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಅವರು ಸ್ಪಿರಿಚುವಲ್ ವರ್ಲ್ಡಲ್ಲಿ ಅವರು ಫೈಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಫೈಟ್ ಮಾಡಿ ತಿರುಗಿಸ್ಬಿಟ್ಟಿದ್ದಾರೆ. ಹೋಗಂತ, ಇನ್ನೇನು ನಡೆಯಲ್ಲ ನಿಂದು, ಹೋಗಂತ ಹೇಳ್ತಿದ್ದಾರೆ. ಸೊ ಇವಾಗ ಅವರು ಓಹೋ ನೋಡಿ, ಲವರ್ಸ್ ಕಾರ್ಡ್ ಬಂದಿದೆ. ಸೊ ಇದೇನಂತಂದರೆ ಲೈಕ್ ನಿಮ್ಮ ಇದೇನು ಮಾಡಿದರು ಅಂತಂದರೆ, ನೀವು ಒಂದು ಭ್ರಮೇಲಿರಬೇಕು. ಜೊತೆಗೆ ನಿಮ್ಮ ಫ್ಯಾಮಿಲೀಲಿ ಆಯಿತಾ, ನಿಮ್ಮ ಫ್ಯಾಮಿಲಿ ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನೀವು ಮತ್ತು ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಮಧ್ಯ ಕಲಹ ತಂದಾಕೋದಾಗಲಿ, ಗಲಾಟೆ, ಬೇಜಾರು, ಜಗಳ, ಒಂದು ಮನಸ್ತಾಪ, ಅಂದರೆ ಒಂದು ಸಮ್ಮತವಾಗಿ ಒಂದು ಯಾವುದೇ ಒಂದು ಒಪಿನಿಯನ್ ಬರಬೇಕು ಅಂದ್ರೂ ಒಂದು ಏತಿ ಅಂದರೆ ಒಂದು ಪ್ರೇತಿ ಅಂತಾರೆ ನೋಡಿ, ಆ ಥರ ಮಾಡಾಕ್ಬಿಟ್ಟಿದ್ರು ನೆಗೆಟಿವಿಟಿಯಿಂದ. ಅದು
ಕತ್ತರಿಸಿ ಹಾಕಿರೋದಲ್ದೇನೆ ಆ ನೆಗೆಟಿವಿಟಿ ವಾಪಸ್ ಅವ್ರಿಗೆ ಹೋಗಿ ಹಿಟ್ಟಾಗ್ತಾ ಇದೆ. ಅವರ ಫ್ಯಾಮಿಲೀಲಿ ಅಲ್ಲೋಲ ಕಲ್ಲೋಲ ಶುರುವಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ನೋಡಿ ಏನು ಎಂಜಾಯ್ ಮಾಡಿದ್ರು ಸೆಲೆಬ್ರೇಟ್ ಮಾಡ್ತಾಯಿದ್ರು ಆಯಿತಾ, ಅದು ಇವತ್ತಿಗೆ ಕ್ಲೋಸ್ ಅಂತ ಹೇಳ್ತಾ ಇದ್ದಾರೆ ಮಾತೆ. ಆಯಿತಾ, ನಿಮ್ಮ ಪೂರ್ವಜರು ಕೂಡ ಶಕ್ತಿ ದೇವತೆನೇ ಮಾತೆ ಅಂತ ಹೇಳಿಸಿದ್ರಲ್ಲ. ಎಸ್ ಬಾಬಾ, ನೋಡಿ ನಿಮ್ಮ ಇದು ಓಕೆ, ಇದು ತುಂಬ ವೆರಿ ಕ್ಲಿಯರಾಗಿ ಬರ್ತಾ ಇರೋದು ಫ್ಯಾಮಿಲಿ ಮೇಲೆ ಕಣ್ಣು ಹಾಕಿದ್ರು ಅಂತ. ಆಯಿತಾ, ಫ್ಯಾಮಿಲಿ ಶುರುಲೇ ಹೇಳಿದ್ನಲ್ಲ, ಫ್ಯಾಮಿಲಿ ಮೇಲೆ ಕಣ್ಣು ಹಾಕಿದ್ರು ಅಂತ ಹೇಳಿ, ನಿಮ್ಗೊಂದು ಭ್ರಮೇಲಿ ಇಟ್ಟಿದ್ರು ಅಂತ ಹೇಳಿ. ಸೊ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಲೈಕ್ ನಿಮ್ಮ ಸ್ಪೌಸ್ ಮಧ್ಯೆನೂ ತಂದು ಹಾಕಿದ್ರು ಅಂತ. ಈಗ ನೋಡಿ, ಬರೀ ಸ್ಪೌಸ್ ಅಲ್ಲ, ಇದು ಮಕ್ಕಳ ತನಕನೂ ತೊಗೊಂಡೋದ್ರು, ನೆಗೆಟಿವಿಟಿ ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂತಂದರೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದಿಂದ ಹಿಡಿದು ಆರೋಗ್ಯ, ವಿದ್ಯಾಭ್ಯಾಸ ಆಗಲಿ ಅಥವಾ ಯಾವುದೇ ಥರ ಒಂದು ತೊಗೊಂಡ್ರೂ ಮುಂದುವರಿಯಬಾರ್ದವರು. ಆಯಿತಾ, ಯಾವ ವಿಷಯದಲ್ಲೂ ಚೆನ್ನಾಗಿರಬಾರ್ದು ಅನ್ನೋ ಥರ ನೆಗೆಟಿವಿಟಿ ಮಾಡಿದ್ರು. ಜೊತೆಗೆ ನಿಮ್ಮ ಹೋಲ್ ಫ್ಯಾಮಿಲಿಗೂ ನೆಗೆಟಿವಿಟಿ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಅದನ್ನೆಲ್ಲ ಕತ್ತರಿಸಾಕಿದ್ದಾರೆ, ಅದನ್ನೆಲ್ಲ ವಾಪಸ್ ರಿಟರ್ನ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ಓ ಮೈ ಗುಡ್ನೆಸ್, ನೋಡಿ ಇದು ಬರೀ ನೆಗೆಟಿವಿಟಿ ಮಾಡಿರೋದಲ್ಲ. ನಾ ಹೇಳಿದ್ನಲ್ಲ, ಇದು ಆ್ಯಕ್ಚುಲಿ ಡೆವಿಲ್ ಎನರ್ಜಿನೇನೆ ಇದು. ಆಯಿತಾ, ಇದು ಮನುಷ್ಯ ಅಲ್ಲ, ಇದು ಡೆವಿಲ್. ಆಯಿತಾ, ನೋಡಿದು ನಿಮ್ಮ ನೆರಳು ಥರ ಕಾಣುತ್ತೆ ನಿಮಗೆ. ಇಲ್ಲಿ ಆ್ಯಕ್ಚುಲಿ ನೋಡು ಡೆವಿಲ್ ಬಂತು, ಅರ್ಥ ಆಯ್ತಾ? ಸೊ ಇನ್ನೇನು ಹೇಳಲಿ ನಾನು. ಸೊ ಈ ಡೆವಿಲ್ ಎನರ್ಜಿ ಯಾವ ಥರ ಅಂತಂದರೆ ನಿಮ್ಮ ಇಬ್ಬರ ಮಧ್ಯೆ ಲೈಕ್ ಜಾಸ್ತಿ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತಲೇ ಬರ್ತಾ ಇರೋದು ಇಲ್ಲಿ. ಫ್ಯಾಮಿಲಿ, ಹಸ್ಬೆಂಡ್ ಆ್ಯಂಡ್ ವೈಫು ಫ್ಯಾಮಿಲಿ ಚೆನ್ನಾಗಿರಬಾರ್ದು, ಖುಷಿಯಾಗಿರಬಾರ್ದು, ನಗ್ತಾ ಇರಬಾರ್ದು. ಈ ಥರ ಒಂದು ಅಟ್ಯಾಚ್ಮೆಂಟ್ ಕಳಿಸಿದ್ರು. ಆಯಿತಾ, ಒಂದು ನೆಗೆಟಿವಿಟಿ ಮಾಡಿದ್ರು. ಹೋಲ್ ಫ್ಯಾಮಿಲಿಗೇ ಮಾಡಿದ್ದಾರೆ, ಹೋಲ್ ಫ್ಯಾಮಿಲಿ ಮೇಲೂ ನೆಗೆಟಿವಿಟಿ ಮಾಡಿದ್ರು. ಬರೀ ನೆಗೆಟಿವಿಟಿ ಎಲ್ಲ ಇಲ್ಲಿ ಸೋಡ್ ಎನರ್ಜಿ ಬಂದಿರೋದ್ರಿಂದ ನಿಮ್ಮಿಬ್ಬರ ಮಧ್ಯೆನೂ ಒಂದು ನೆಗೆಟಿವ್ ಆಗಿ ತಂದು ಥರ ಒಂದು ಮಾತುಗಳು ಹರಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಸ್ಪೌಸ್ ಕೇಳಿದ್ರೆ ಈ ಮಾತುಗಳನ್ನ ಹೌದಾ ಅನ್ನೋ ಥರ ಒಂದು ಭ್ರಮೇಲಿ ಇರಬೇಕು. ಆ ಥರ ಅಂದರೆ ಹೆಂಗೆ ಹೇಳೋದು, ಇದು ನಿಜನಾ ಅನ್ನೋ ಥರ ನಿಮಗೆ ಅವ್ರಿಗೆ ಡೌಟ್ ಬಂದುಬಿಡಬೇಕು ಆ ಥರ. ಅಂದರೆ ನೀವೀಗ ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಸ್ಪೌಸ್ ಬಗ್ಗೆ ಏನೋ ಒಂದು ನೆಗೆಟಿವ್ ಆಗಿ ಹೇಳಿದ್ರು ಅಂದ್ಕೊಳ್ಳಿ, ಆವಾಗ ನಿಮಗೆ ಒಂದು ಭ್ರಮೆ ಬಂದುಬಿಡಬೇಕು. ಅಯ್ಯೋ ಹೌದಲ್ವಾ, ಹಿಂಗೆ ಆಗಿತ್ತು, ಹಾಗಾದರೆ ಇದ್ರೂ ಇರ್ಬೋದೇನೋ ಅಂತ. ಅಂದರೆ ಈಗ ಹೆಂಗೆ ಒಂದು ಸಿಂಪಲ್ಲಾಗಿ ಹೇಳ್ತೀನಿ, ಒಂದು ಉದಾಹರಣೆಗೆ ಅಂತಂದರೆ ಯಾವ ಥರ ಹರಡಿರ್ಬೋದು ಅಂತ ಒಂದು ಉದಾಹರಣೆ ಹೇಳು ಅಂತಿದ್ದಾರೆ. ಈಗ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹತ್ರ ಬಂದು ಹೇಳಿದ್ದಾರೆ, ನೋಡು ನಿಮ್ಮ ವೈಫ್ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು. ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡು. ನೋಡು 30-20 ಗಂಟೆ ಪಾರ್ಟಿ ಅಂತ ಆಚೆ ಇರೋದು, ನಿನ್ನನ್ನು ಜೊತೆ ಕರ್ಕೊಂಡು ಹೋಗೋದಿಲ್ಲ, ಅವ್ರವ್ರ ಪಾಡ್ಗೆ ಅವ್ರು ಎಂಜಾಯ್ ಮಾಡ್ಕೊಂಡಿರ್ತಾರೆ. ನಿನ್ನ ಕಂಡ್ರೆ ಆಗೋದಿಲ್ಲ, ನಿನ್ಗೆ ಇಷ್ಟನೂ ಇಲ್ಲ, ನಿನ್ನ ಕಂಡ್ರೆ ಯಾತಕ್ಕಿರ್ತೀಯ ಜೊತೆಗೆ, ನೀನು ಬಿಟ್ಟುಬಿಡು ಅನ್ನೋ ಥರ. ಅರ್ಥ ಆಯ್ತಾ? ಏನಕ್ಕೆ ನೀನು ಕಷ್ಟಪಟ್ಟು ಮಾಡ್ತೀಯ ಕೆಲಸ ಎಲ್ಲ ಮನೆಗೆ ಅಂತ. ನೋಡು ಅವ್ರ ಪಾಡ್ಗೆ ಅವರು ಖುಷಿಯಾಗಿದ್ದಾರೆ, ನೀನು ಏನಕ್ಕೆ ಹೋಗಬೇಕು ಅಲ್ಲಿಗೆ ಅನ್ನೋ ಥರ. ಅಂದರೆ ಆ ರೀತಿ ಒಂದು ನೆಗೆಟಿವಿಟಿ ಮಾಡಿದ್ರು. ನಿಮಗೆ ಅವಾಗ ಒಂದು ಭ್ರಮೆ ಬರೋದು, ಅಯ್ಯೇ ಹೌದಲ್ವಾ, ಅವ್ರವ್ರ ಪಾಡ್ಗೆ ಅವ್ರು ಖುಷಿಯಾಗೇ ಇದ್ದಾರೆ, ನಾನು ಏನಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು, ಅಥವಾ ನಾನು ಯಾತಕ್ಕೆ ಮನೆಗೆ ಅಂತ ಒದ್ದಾಡಬೇಕು. ಹೌದು, ಕರೆಕ್ಟು ಹೇಳ್ತಾ ಇರೋದು, ಇವ್ರು ಯಾರು ಏನು ಹೇಳ್ಕೊಳ್ತಾ ಇದ್ದಾರೆ ನಿಜಾನೇನೆ, ನಾನು ಯಾತಕ್ಕೆ ಮಾಡಬೇಕು ಕೆಲಸ. ಆ ಲೆವೆಲಲ್ಲಿ ನಿಮಗೆ ಒಂದು ಭ್ರಮೆ ತಂದಿಟ್ಟಿದ್ದಾರೆ. ಅದು ನೆಗೆಟಿವಿಟಿದೆ. ಈ ನೆಗೆಟಿವಿಟಿ ತರೋದಕ್ಕೆ ಆ್ಯಕ್ಚುಲಿ ಒಂದು ನೆಗೆಟಿವ್ ಅಟ್ಯಾಚ್ಮೆಂಟು ಕಳಿಸಿದ್ದಾರೆ. ಜೊತೆಗೆ ಒಂದು ಆ ಥರ ಮದ್ದು ಆ ಥರ ಎಲ್ಲ ಹಾಕಿ, ಅಂದರೆ ಊಟ ತಿಂಡಿನಲ್ಲಿ ಏನೋ ಒಂದು ನೆಗೆಟಿವಿಟಿ ಮಾಡಿ ಒಂದು ವಶೀಕರಣ ಥರ ಮಾಡಿನೂ ಇಟ್ಟಿದ್ದಾರೆ ಅಂತ ಒಂದಷ್ಟು ಎನರ್ಜಿ ಬರ್ತಿದೆಯಪ್ಪ. ಓಕೆನಾ? ಸೊ ಈ ಥರ ಎಲ್ಲ ಬರ್ತಾಯಿದೆ ಇಪ್ಪ. ಎಸ್ ಬಾಬಾ, ವಾಟ್ ಎಲ್ಸ್? ಇನ್ನೊಂದು 3 ಕಾರ್ಡು. ಇದು ಯಾತಕ್ಕೆ ಅಂತಂದರೆ ಪರ್ಮನೆಂಟಾಗಿ ನಿಮಗೆ ಜೀವನದಲ್ಲಿ ಒಂದು ನೆಮ್ಮದಿಯಾದ ಜೀವನ ಇರಕೂಡ್ದು ಅಂತಲೇ ಅವರ ಪ್ರಯತ್ನ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲ, ನನಗಿದು ಯಾವ ಥರ ಕಾಣಿಸ್ತಿದೆ ಅಂತಂದರೆ, ಇವಾಗ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್, ನೀವು ಯಾರು ನೋಡ್ತಾ ಇದ್ದೀರಾ, ಸೊ ಈ ಥರ ಯಾರು ನೆಗೆಟಿವಿಟಿ ಮಾಡಿದ್ರು ಅವ್ರಿಗೆ ಯಾವ ಥರ ಆಸೆ ಇತ್ತು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನನಗೆ. ಆಯಿತಾ, ತುಂಬ ಇದು ವಿಚಿತ್ರವಾಗಿ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ತೋರಿಸ್ತಾ ಇರೋದು ಯಾವ ಥರ ಅಂತಂದರೆ, ಇದು ಆ್ಯಕ್ಚುಲಿ ಚರ್ಚ್.
ಆ ಥರ ಅಂತ ತೋರಿಸ್ತಿರೋದು. ಬಟ್ ಇಲ್ಲಿ ಈ ರೀಡಿಂಗಲ್ಲಿ ನಂಗೆ ಯಾವ ಥರ ಹೇಳ್ತಾ ಇದ್ದಾರೆ ಹೇಳು ಅಂತಂದರೆ, ಇದು ಮಾರ್ಚರಿ, ಇದು ಏನು ಹೇಳ್ತಾರೆ, ಅದಕ್ಕೇನು ಹೇಳ್ತಾರೆ ಬಾಬಾ, ಕ್ರಿಮೇಷನ್ ಅಂತಾರೆ ಗೊತ್ತಾ, ಅಂದರೆ ದಹನ ಎಲ್ಲಿ ಮಾಡ್ತಾರೆ, ಕ್ರಿಮೇಷನ್ಗೆ ಕಳಿಸಿದ್ರೆ ಇದು ತುಂಬ ವಿಚಿತ್ರವಾಗಿ ಬರ್ತಾಯಿದೆ. ಆ್ಯಕ್ಚುಲಾಗಿ ಹೇಳ್ತಾ ಇದ್ದೀನಿ, ಆ ಥರ ಅಲ್ಲ ಇದು ಕಾರ್ಡು. ಥರ ರೆಸ್ಟ್ ತೊಗೋಬೇಕು ಆ ಥರ ಅಂತ, ನಿಮ್ಮನ್ನು ರೆಸ್ಟ್ಲೆಸ್ ಆಗಿ ಇಡಬೇಕು ಅನ್ನೋದು ಒಂದೇ ಅಲ್ಲ, ನಿಮ್ಮನ್ನು ಅಂದರೆ ನಿಮ್ಮ ಸ್ಪೌಸ್ನ, ನಿಮಗೆ ಅಂತಂದರೆ ನಾನು ಹೇಳ್ತಾ ಇರೋದು, ಲೈಕ್ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಸ್ಪೌಸ್ ಬಗ್ಗೆ ಈ ಥರ ಒಂದು ಕೆಟ್ಟದಾಗಿ ಹರಡಿದ್ರಾ, ಆ ಥರ ಇದ್ದರೆ ಖಂಡಿತ ನಿಮಗೆ ಇದು ಆಯಿತಾ. ಅಥವಾ ಇಲ್ಲ ಅಂತಂದ್ರೂ ನೀವು ಯಾರ್ದಾದ್ರೂ ಒಂದು ಸ್ಟೋರಿ ಕೇಳಿರ್ಬೋದು ಅಂತಿದ್ದಾರೆ. ಯಾವ ಥರ ಹೇಳ್ತಾ ಇದ್ದಾರೆ, ತೋರಿಸ್ತಿದ್ದಾರೆ ನಂಗೆ ಈ ಕಾರ್ಡು ಅಂತ ಅಂದರೆ, ಯಪ್ಪ ಇದು ಫಸ್ಟ್ ಟೈಮ್ ಈ ಥರ ಅನಿಸುತ್ತೆ ನನಗೆ, ಇದು ಈ ಥರ ತೋರಿಸ್ತಾ ಇರೋದು. ಕ್ರಿಮಿಟೋರಿಯಮ್ಮಲ್ಲಿ ದಹನ ಮಾಡುವಾಗ ನೋಡ್ತಾರೆ ಗೊತ್ತಾ, ಇದನ್ನು ಒಳಗೆ ಕಳಿಸ್ಬಿಟ್ಟು ದೇಹನ ಆ ಥರ ತೋರಿಸ್ತಾ ಇದ್ದಾರೆ. ಅಂದರೆ ಆ ಥರ ಒಂದು ನಿಮ್ಮ ಸ್ಪೌಸ್ ಬಗ್ಗೆ ಆಯಿತಾ, ನಿಮ್ಮ ಸ್ಪೌಸ್ ಬಗ್ಗೆ ಒಂದು ಈರ್ಷ್ಯೆ, ಜೆಲಸಿನೆಸ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಾಯಬೇಕಷ್ಟೇ ಅನ್ನೋ ಥರ ಒಂದು ನೆಗೆಟಿವಿಟಿ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಓ ಗಾಡ್, ಇದೇನು ಹೊಸ ಥರ ಹೇಳಿಸ್ಬಿಟ್ರು ಬಾಬಾ. ಎಸ್ ಬಾಬಾ. ಅದಕ್ಕೆ ಅಲ್ಲಿ ನೋಡ್ತಾ ಇರ್ತಾರೆ ಗೊತ್ತಾ, ಕ್ರಿಮಿಟೋರಿಯಂ ದಹನ ಮಾಡುವಾಗ ಅದು ಕಳಿಸ್ತಾರಲ್ಲ ದೇಹನ ಒಳಗೆ, ಸೊ ಅಲ್ಲಿ ಅದನ್ನು ನೋಡ್ತಾ ಇರ್ತಾರೆ. ಆ್ಯಕ್ಚುಲಿ ಇದು ಚರ್ಚ್ ಅಂತ ತೋರಿಸೋದು, ನಂಗೆ ಗೊತ್ತಿಲ್ಲ ಈ ಥರ ತೋರಿಸ್ತದೆ. ಅಂದರೆ ಅಂತ್ಯ ಆಗಬೇಕು ಅಂತಲೇ ಬಯಸಿದ್ರು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ನೋಡಿ, ಕಾಯ್ತಾ ಇದ್ರು ಯಾವಾಗ ಇದೆಲ್ಲ ಆಗತ್ತೆ ಅಂತ ಭಾಳ ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಒಂದು ಅವ್ರದ್ದೇನೋ ಒಂದು ಏನೋ ಒಂದು ಆಸೆ ಇತ್ತು ಆಯಿತಾ, ಅಂದರೆ ಇಂಥದ್ದೆಲ್ಲ ಮಾಡಬೇಕು ಅನ್ನೋ ಥರ ಭಾಳ ಆಸೆ ಇತ್ತು. ಬಟ್ ಅದು ಯಾವುದೂ ಸ್ವಲ್ಪ ಆಗಿರುತ್ತೆ, 100% ಆಯಿತಾ, ಸ್ವಲ್ಪ ನಡೆದಿರುತ್ತೆ. ಬಟ್ ಇವಾಗ ನಿಮ್ಮ ಎನರ್ಜಿ ಬರ್ತಾ ಇರೋದು ಇದು ಯಾವ ಥರ ಆಗಿದೆ ಅಂತಂದರೆ, ನಿಮ್ಮ ಸ್ಪೌಸ್ ಅಂತ ಹೇಳ್ತಿದ್ದಾರೆ, ನಿಮ್ಮ ಎನರ್ಜಿ ಅಲ್ವಂತೆ. ಎಸ್ ಬಾಬಾ, ನಿಮ್ಮ ಸ್ಪೌಸ್ ಇವಾಗ ಯಾವ ಥರ ಆಗಿದ್ದಾರೆ ಅಂದರೆ, ಲೈಕ್ ಈ ಜನಗಳದ್ದು ಸವಾಸನೆ ಬೇಡ ಅಂತ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಡಿ ಅವರಾಯಿತು, ಅವ್ರ ಕೆಲಸ ಆಯಿತು, ಅವರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ಕೊಂಡು ಅವ್ರು ಮುಂದುವರಿತಿದ್ದಾರೆ, ದೇವ್ರ ಮೇಲೆ ಭಾರ ಹಾಕಿ ಜೀವನ ನಡೆಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಆಯಿತಾ, ಜೀವನ ನಡೆಸ್ತಿದ್ದಾರೆ. ಅವ್ರ ಕೈಲಿ ಏನಾಗುತ್ತೆ, ಅವ್ರ ಪಾಡಿಗೆ ಅವ್ರು ಏನು ಕೆಲಸ ಮಾಡಬೇಕು ಮಾಡಿಕೊಂಡು ಒಂದು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಜೀವನ ನಡೆಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಮುಗೀತೀನೋ, ಯಾಕೆ ಅಂತಂದರೆ ಇದನ್ನು ಹೇಳ್ತಾ ಇರೋದು ಏನು ಅಂತಂದರೆ, ಈಗ 5 ಪೈಸಕ್ಕೆ ನಿಮ್ಮ ಸ್ಪೌಸ್ ಈ ಥರ ಆಗಿದೆ ಆಯಿತಾ, ಈ ಥರ ಮಾಡಿದ್ದಾರೆ. ಬಟ್ ಇವಾಗ ನಿಮ್ಮ ಹೇಟರ್ಸ್ಗೆ ಏನು ಅಂತಂದರೆ, ಅವರು ಒಂದು ಭ್ರಮೇಲಿದ್ದಾರೆ, ಯಾತಕ್ಕೆ ಏನೂ ನಡೀತಾ ಇಲ್ವಲ್ಲ, ಯಾಕೆ ಅಷ್ಟು ಅಡೆತಡೆ ಹಾಕಿದ್ರೂ ಏನೂ ಸರಿ ಹೋಗ್ತಿಲ್ವಲ್ಲ, ಎಲ್ಲ ಚೆನ್ನಾಗೇ ಮುಂದುವರಿತಿದ್ದಾರೆ, ದುಡ್ಡು ಕಾಸು ವಿಚಾರದಲ್ಲೂ ಚೆನ್ನಾಗಿ ನಡೀತಾ ಇದ್ದಾರೆ, ಜೊತೆಗೆ ಅಷ್ಟು ನೆಗೆಟಿವಿಟಿ ಮಾಡಿದ್ರೂ ಅವ್ರ ಪಾಡ್ಗೆ ಅವ್ರು ಇದ್ದೇ ಇದ್ದಾರೆ, ಬದುಕೇ ಇದ್ದಾರೆ, ನಾವೇನೋ ದಹನ ಆಗೋಗ್ಬಿಡುತ್ತೆ ಅಂತ ಕಾಯ್ತಾ ಕೂತಿದ್ವಿ, ಏನೂ ನಡೀತಾ ಇಲ್ವಲ್ಲ, ಪಾರ್ಟಿನೂ ಮಾಡಿದ್ವಿ, ಎಲ್ಲ ವೇಸ್ಟ್ ಆಗೋಯ್ತಲ್ಲ ಅಂತ ಕಾಯ್ತಾ ಕೂತ್ಕೊಂಡಿದ್ದಾರೆ. ಇವಾಗ ಇಷ್ಟು ಮಾಡಿದವರು ಬರೀ ತಮಾಷೆ ಅಲ್ಲ ಇದು, ಇದೇ ನೆಗೆಟಿವಿಟಿ ವಾಪಸ್ ಅವ್ರಿಗೆ ಹೋಗಿ ಹಿಟ್ಟಾಗ್ತಿದೆ. ಅವ್ರಿಗೆ ಯಾವ್ಯಾವ ಥರದಲ್ಲಿ ನೋಡಿ, ಫಸ್ಟು ಇದು ಲಾಸ್ಟ್ ಕಾರ್ಡು, ಈ ಕಾರ್ಡ್ ತೊಗೊತಿದ್ದಾರೆ. ದುಡ್ಡು ಕಾಸು ವಿಚಾರದಲ್ಲಿ ಅವ್ರು ಯಾವ್ಯಾವ ಥರ ಭ್ರಮೆಯಲ್ಲಿ ಒದ್ದಾಡಿ ನರಳಿ ಸಾಯ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಒಂದು ಲೈಫಲ್ಲಿ ಅವ್ರಿಗೊಂದು ಖುಷಿ ಅನ್ನೋದು ಇದು ಖಂಡಿತ ಇರೋದಿಲ್ಲ. ಆಸೆ ಅನ್ನೋದು ಯಾವ ಥರ ಬಂದ್ಬಿಡುತ್ತೆ ಅಂದರೆ, ಮನುಷ್ಯನಿಗೆ ಆಸೆ ಅನ್ನೋದು ಆಸೆ ಅಲ್ಲ ದುರಾಸೆ ಅನ್ನೋದು ಯಾವ ಥರ ಶುರುವಾಗುತ್ತೆ, ಯಾಕೆ ಈ ನೆಗೆಟಿವ್ ಎನರ್ಜಿಯಿಂದ ಆಯಿತಾ, ಈ ನೆಗೆಟಿವ್ ಎನರ್ಜಿ ಕಳಿಸ್ತಿರೋದ್ರಿಂದ ವಾಪಸ್ ಹೋಗ್ತಾ ಇದೆ ಅವ್ರಿಗೆ. ಅದು ನೆಗೆಟಿವಿಟಿ ಯಾವ ಥರ ತಿರುಗಿದೆ ಅಂತಂದರೆ, ಅವ್ರಿಗೆ ಇವಾಗ ದುರಾಸೆ ಜಾಸ್ತಿ ಆಗ್ಬಿಟ್ಟಿದೆ ಮನಸ್ಸಲ್ಲಿ ಅಂತ ಹೇಳ್ತಾ ಇದ್ದಾರೆ. ಏನು ಖಂಡಿತ ಎಲ್ಲ ಬೇಕು, ಅದು ಬೇಕು, ಇದು ಬೇಕು ಅಂತ ಒಂದು ಯಾವ ರೀತಿ ನೋಡಿ, ಇಲ್ಲಿ ಇದ್ರ ಕೆಳಗೆ ಬಂತು, ತಲೆ ಮಾತ್ರ ಕಾಣಿಸ್ತಾ ಇದೆಯಾ ಇಲ್ಲಿ, ಈ ಥರ ನಿಮಗೆ ಬಯಸಿದ್ರು ಆಯಿತಾ, ಇಲ್ಲಿ ನೋಡ್ತಾ ಇದ್ದಾರೆ ನೋಡಿ, ಕ್ರಿಮಿಟೋರಿಯಮಲ್ಲಿ ನೋಡೋ ಥರ ನೋಡ್ತಿದ್ದಾರೆ. ಈಗ ಅವ್ರ ತಲೆನೇ ಹೋಗೋ ಸಮಯ ಹತ್ತಿರ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಲ್ಲ ರೀತಿ ಒಂದು ಊಟ ತಿಂಡಿ ವಿಷಯದಲ್ಲಾಗಲಿ ಎಲ್ಲ ವಿಷಯದಲ್ಲೂ ವಿಷ ಕಾರಿದ್ರು.
ಆಯಿತಾ, ಕಾಣುತ್ತಾ? ವಿಷ ಕಾರಿದ್ರು, ಎಲ್ಲ ವಿಷಯಕ್ಕೂ ವಿಷ ಕಾರಿದ್ರು, ಅದೇ ವಿಷ ವಾಪಸ್ ಅವ್ರಿಗೆ ಹಿಟ್ಟಾಗ್ತಿದೆ. ಜೊತೆಗೆ ಒಂದು ಆ ನೆಗೆಟಿವಿಟಿ ಏನು ಕಳಿಸಿದ್ರು ಅದು ವಾಪಸ್ ಅವ್ರಿಗೆ ಹೋಗಿದೆ. ಅವ್ರಿಗೆ ಇವಾಗ ಎಫೆಕ್ಟ್ ಜಾಸ್ತಿ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಪೈಸಾ ದುಡ್ಡುಗೂ ಹೆಂಗೆ ನರಳ್ತಾರೆ, ಇಡೀ ಜೀವನ ನರಳ್ತಾನೇ ಇರ್ತಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಏಕೆಂದರೆ ಸಹಾಯಕ್ಕೆ ಯಾರೂ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಓಹ್, ನರಳ್ತಾರೆ ಅಂತ ತಕ್ಷಣ ಇಷ್ಟು ಓಕೆ, ಹೆಲ್ತ್ ಇಶ್ಯೂಸ್ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಇನ್ನೊಂದು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಈ ಕಾರ್ಡ್ ತೆಗಿ ಅಂತಿದ್ದಾರೆ ಒಂದು. ಎಸ್ ಬಾಬಾ, ನಿಮಗೆ ಆಶೀರ್ವಾದ ನೋಡಿ. ಸ್ಟ್ರಗ್ಲಿಂಗ್ ಫೇಸ್ ಈಸ್ ಅಬೌಟ್ ಟು ಕಂಪ್ಲೀಟ್. ಇದೆಲ್ಲ ಮುಗೀತು ಅಂತ ಅಂದೆ ತಾನೇ? ನೋಡಿ ನೀವೇ ನೋಡಿ, ಇಷ್ಟು ದಿವಸ ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ದೀರಾ ಆಯಿತಾ? ಏನು ಕಷ್ಟಪಟ್ಟು ಒದ್ದಾಡಿ ನರಳಿದ್ದೀರಾ ಎಲ್ಲ ಈ ನೆಗೆಟಿವಿಟಿಯಿಂದ. ಇದೆಲ್ಲ ಕ್ಲೋಸ್ ಆಗ್ತಾಯಿದೆ. ಕ್ಲೋಸ್ ಆಯಿತು ಆಗ್ಲೇನೆ, ಇದೆಲ್ಲ ಖಂಡಿತ ಕ್ಲೋಸ್ ಆಯಿತು. ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದೇ 100% ಕನ್ಫರ್ಮೇಷನ್ ಕ್ಲೋಸ್ ಆಗಿದೆ. ಇದಿಷ್ಟು ವಾಪಸ್ ಅವ್ರಿಗೆ ಹಿಟ್ಟಾಗ್ತಾಯಿದೆ. ಒಂದೊಂದು ಥರ ಅಲ್ಲ ಅನುಭವಿಸೋದವ್ರಿನ್ನು ಆಯಿತಾ. ನಿಮ್ಮನ್ನು ಯಾವ ಥರ ಇಲ್ಲಿ ಕ್ರೆಮಿಟೋರಿಯಮಲ್ಲಿ ನೋಡೋಕ್ಕೆ ಅಂತ ಬಯಸಿದ್ರು ನಿಮ್ಮನ್ನು, ಅಂದರೆ ನಿಮ್ಮ ಸ್ಪೌಸ್ನ, ಅದು ಯಾತಕ್ಕೆ ಗೊತ್ತಿಲ್ಲ, ಸ್ಪೌಸ್ ಅಂತ ಹೇಳಿಸ್ತಾ ಇದ್ದಾರೆ. ನಿಮ್ಮ ಸ್ಪೌಸ್ನ ಈ ಥರ ನೋಡೋದಕ್ಕೆ ಬಯಸಿದ್ರು. ಈಗೆಲ್ಲ ಅವ್ರಿಗೆ ಎಲ್ಲ ವಾಪಸ್ ಆಗ್ತಾಯಿದೆ. ಈ ನೆಗೆಟಿವ್ ಎನರ್ಜಿಯಿಂದ ಹಿಡಿದು ಎಲ್ಲ ವಾಪಸ್ ಆಗ್ತಿದೆ ಅಂತಿದ್ದಾರೆ. ಓಕೆನಾ? ನಿಮ್ಮ ತಲೆ ತೆಗಿಯೋಕ್ಕೆ ಹೋದ್ರು, ಅಂದರೆ ನಿಮ್ಮ ಸ್ಪೌಸ್ ತಲೆ ತೆಗಿಯೋಕ್ಕೆ ಹೋದ್ರು, ಈಗ ಅವ್ರ ತಲೆಗೆ ಎಲ್ಲ ಹೋಗಿದೆ ಅಂತ ಹೇಳ್ತಿದ್ದಾರಪ್ಪ. ಸೊ ಇಲ್ಲಿಗೆ ಫಸ್ಟ್ ಪೈಲ್ 1 ಮುಗೀತು. ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಖಂಡಿತ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ. ಓಕೆನಾ? ಎಸ್. ಸೊ ನೆಕ್ಸ್ಟ್ ನೋಡೋಣ. ಸೊ ಪೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ? ಆರೆಂಜ್ ಮತ್ತು ಗ್ರೀನ್ ಡೆಕ್. ಓಕೆನಾ? ಸೊ ನೋಡೋಣ ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ. ಪಾರ್ಟ್ 24, ಎಪಿಸೋಡ್ 24. ಎಸ್ ಬಾಬಾ, ಪ್ಲೀಸ್ ಗೈಡ್. ಏನು ಹೇಳಬೇಕು? ಓಕೆ, ಇದು ಸ್ಟಾರ್ಟಿಂಗ್ ಏನೇನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಆಸ್ತಿ ಮೇಲೆ ಕಣ್ಣಿತ್ತು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಆಸ್ತಿ ಮೇಲೆ ಕಣ್ಣು ಹಾಕಿದ್ರು, ನಿಮ್ಮ ಏಳಿಗೆ, ನಿಮ್ಮ ಆಸ್ತಿ ಎಲ್ಲದ್ರ ಮೇಲೂ ಕಣ್ಣು ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಅವ್ರಿಗೆ ಕಣ್ಣು ಕಟ್ಟದಂಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಅಂದರೆ ಏನು ಮಾಡಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ಅವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ. ಆ ರೀತಿ ಒಂದು ಆ್ಯಕ್ಚುಲಿ ಮೆಂಟಲ್ ಪ್ರಾಬ್ಲಮ್ ಶುರುವಾಗಿದೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲ್ ಮೆಂಟಲ್ ಪ್ರಾಬ್ಲಮ್. ಓಕೆನಾ? ಯಾಕೆ ಅಂತಂದರೆ ನಿಮ್ಮನ್ನು ನಿಮ್ಮ ಸಮೃದ್ಧತನ ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಅಟ್ಯಾಕ್ ಮಾಡಿದ್ದಕ್ಕೆ ಇವಾಗ ಅವ್ರಿಗೆ ಈಗಲೇ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೆಂಟಲ್ ಹಾಸ್ಪಿಟ್ಲಲ್ಲಿ ಇರ್ಬೋದು, ಅಂದರೆ ನೋಡಿ ಮೂನ್ ಸೈಕಲಲ್ಲಿ ಬೇಜಾನ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಈಗಾಗಲೇ ಅವರು ಮೆಂಟಲ್ ಹಾಸ್ಪಿಟಲ್ ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ಅವರ ಸಡನ್ನಾಗಿ ಅಳೋದು, ಸಡನ್ನಾಗಿ ಕಿರ್ಚಾಡೋದು, ನಗೋದು, ಆ ಥರ ಎಲ್ಲ ಒಂದು ವಿಚಿತ್ರವಾದ ಬಿಹೇವಿಯರ್ ಕಾಣಿಸ್ತಾ ಇದೆ ನನಗೆ. ಕಂಟ್ರೋಲೇ ಇಲ್ಲ, ಮನಸ್ಸಿನ ಮೇಲೂ ಕಂಟ್ರೋಲ್ ಇಲ್ಲ, ಜನಗಳ ಮೇಲೂ ಕಂಟ್ರೋಲ್ ಇಲ್ಲ. ಅಂದರೆ ಸಡನ್ನಾಗಿ ಬೈದ್ಬಿಡೋದು, ಸಡನ್ನಾಗಿ ಅಂದ್ಬಿಡೋದು, ಹೊಡೆಯೋಕೆ ಕೊಟ್ಟೋಗೋದು, ಆ ಥರ ಎಲ್ಲ ಆಗಿ ಎಮೋಷನ್ಸ್ ಕಂಟ್ರೋಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆ ಥರ ತೋರಿಸ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಅವ್ರಿಗೆ ಇವಾಗ ಮೆಂಟಲ್ ಜೈಲ್ಗೆ ಹೋಗ್ತಾ ಇದ್ದಾರೆ ಅಂತಿದ್ದಾರೆ. ನೋಡಿ ಮಾಡಿದ್ರು, ಎಷ್ಟು ನೆಗೆಟಿವಿಟಿ ಮಾಡಿದ್ದಾರೆ ಅವರು ಅಂತಂದರೆ, ನಿಮ್ಮ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ, ನಿಮ್ಮ ಸಂಪತ್ತಿನ ಮೇಲೆ, ನಿಮ್ಮ ಪೂರ್ತಿ ಹಣಕಾಸು, ಜಾಸ್ತಿ ಹಣಕಾಸು, ನಿಮ್ಮ ಸಮೃದ್ಧತೆ, ಯಾವ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ತಡೆದ್ರು, ಎಲ್ಲ ತಡೆದು ಒಂದು ನಿಮಗೆ ಬರಬೇಕಾಗಿದ್ದನ್ನು ತಡೆದ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಕಿಂಗ್ ಆಫ್ ವಾಂಡ್ಸ್ ಬಂದಿದೆ ಅಂದರೆ ಒಬ್ಬರ ಸೀನಿಯರ್ ಈ ಥರ ನೆಗೆಟಿವಿಟಿ ಮಾಡಿಸಿರೋದು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಮಾಡಿಸಿದ್ದಾರೆ ಅಂತ ನೋಡಿ. ನೀವು ನಿಮ್ಮ ಫ್ಯಾಮಿಲಿ ಮೇಲೇನೂ, ಓಕೆ, ಫ್ಯಾಮಿಲಿ ಮೇಲೆ ಕಣ್ಣು, ಆಸ್ತಿ ಮೇಲೆ ಕಣ್ಣು,
ಸಂಪತ್ತು, ನೀವು ಜೀವನದಲ್ಲಿ ಮುಂದುವರಿಬಾರ್ದು, ಮಕ್ಕಳು, ಆ ಥರ ಎಲ್ಲದ್ರ ಮೇಲೂ ಕಣ್ಣು, ಮನೆ, ಆಸ್ತಿ, ಆಮೇಲೆ ಈ ಥರ ಎಲ್ಲ ಏನು ಮಾಡಿದ್ರು ಇವಾಗ ಅವ್ರಿಗೆ ಏನಿದೆ ಏನಿಲ್ಲ ಅನ್ನೋದಿಲ್ಲ. ನಿಮ್ಗೆ ಓಕೆ, ಇವಾಗ ಏನು ಹೇಳ್ತಿದ್ದಾರೆ, ನೀವು ಯಾವ ರೀತಿ ಇದ್ರಿ ಗೊತ್ತಿಲ್ಲ, ನಿಮಗೆ ಥ್ರೋಟ್ ಚಕ್ರ ಅಟ್ಯಾಕ್ ಮಾಡಿದ್ರು ಅಂತಲೂ ತೋರಿಸ್ತಾ ಇದ್ದಾರೆ ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ ಇವಾಗ. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಹೆಂಗೆ ಬ್ಲಾಕ್ ಆಗಿಬಿಡ್ತಂದರೆ ಮಾತಾಡೋಕ್ಕೆ ಆಗಲಿಲ್ಲ ಅವಾಗ. ಸೊ ಇಲ್ಲಿ ಫಸ್ಟು ನಿಮ್ಮ ಮನೇನೂ ತೋರಿಸ್ತಾ ಇದ್ದಾರೆ, ಓಕೆನಾ. ಅಂದರೆ ಮನೆ ದೀಪ ಬೆಳಗಬಾರ್ದು, ಆ ರೀತಿ ಒಂದು ನೆಗೆಟಿವಿಟಿ ಮಾಡಿದ್ರು, ಆಗಬೇಕು, ಒಂದು ಸಾವೇ ಆಗಬೇಕು ಅನ್ನೋ ಥರ ಒಂದು ನೆಗೆಟಿವಿಟಿ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಥ್ರೋಟ್ ಚಕ್ರ ಬ್ಲಾಕ್ ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ವೆರಿ ಕ್ಲಿಯರ್, 100%. ಈ ಥ್ರೋಟ್ ಚಕ್ರ ಬ್ಲಾಕ್ ಮಾಡಿದ್ರೆ ಏನಾಗುತ್ತೆ ಹೇಳಿ. ಈಗ ಸಪೋಸ್ ನನಗೆ ಕೆಮ್ಮಾಗಿತ್ತಲ್ವ, ಇಷ್ಟು ದಿವಸ ನೋಡ್ತಾ ಇದ್ದೀರಾ, ಈಗಲೂ ಥ್ರೋಟ್ ಚಕ್ರ ಬ್ಲಾಕ್ ಮಾಡಿದ್ರೆ ಏನಾಗುತ್ತೆ, ನೀವು ಮುಂದೆ ತಿನ್ನೋಕ್ಕೂ ಆಗೋದಿಲ್ಲ, ನುಂಗಕ್ಕೆ ಆಗ್ತಿರ್ಲಿಲ್ಲ, ಗಂಟ್ಲು ನೋವು, ಜೊತೆಗೆ ಮಾತಾಡೋಕ್ಕಾಗಲ್ಲ, ಆಯಿತಾ, ಗಂಟ್ಲು ನೋವು ಆ ಥರ. ಆ್ಯಂಡ್ ಹೇಗೆ ಬದುಕೋಕ್ಕಾಗತ್ತೆ ಹೇಳಿ, ತಿಂದೇ ಇದ್ದರೆ ಜೀವಂತವಾಗಿ ಇರೋಕ್ಕಾಗತ್ತಾ, ಅಂಥ ನೋವು ಗಂಟ್ಲು, ಆಯಿತಾ. ಆ್ಯಂಡ್ ದೇವ್ರ ದೀಪ ಬೆಳಗಬಾರ್ದು ಮನೆಯಲ್ಲಿ ಅಂತಲೇ ಮಾಡಿದ್ದಿದೆಲ್ಲ ನೆಗೆಟಿವಿಟಿ ಅಂತಿದ್ದಾರೆ. ಆದರೆ ನಿಮ್ಮ ಭಕ್ತಿ, ನಿಮ್ಮ ಶಕ್ತಿ ಕೂಡ, ನಿಮ್ಮ ಶ್ರದ್ಧೆ ಯಾವ ಥರ ಇತ್ತು ಅಂತಂದರೆ, ಈಗ ನೀವೇ ಇವ್ರ ಪೊಸಿಷನಲ್ಲಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಇವ್ರು ಏನು ನೆಗೆಟಿವಿಟಿ ಮಾಡಿದ್ರು ಕಿತ್ತು ಬಿಸಾಕಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ಇವ್ರು ಯಾರು ಮಾಡಿಸಿದ್ರು ಅವರಿವಾಗ ಮೆಂಟಲ್ ಹಾಸ್ಪಿಟ್ಲಲ್ಲೇ ಇದ್ದಾರೆ ನೋಡಿ. ಮತ್ತೆ ನೈಟ್ ಸೋರ್ಸು ಏನು ಮೆಂಟಲ್ ಹಾಸ್ಪಿಟ್ಲಲ್ಲಿದ್ದಾರೆ. ಈಗ ಅವ್ರ ಮನೆ ದೀಪ ಏನಾಗುತ್ತೆ ಹೇಳಿ, ಬೇರೆಯವ್ರ ಮನೆ ದೀಪ ನಂದಿಸೋದಕ್ಕೆ ಹೋಗಿದ್ದಾರೆ. ಅದು ಯಾರು ಓಕೆ, ಆ ಥರ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ, ಅನ್ಯಾಯ, ಆಯಿತಾ. ನಿಮಗೇನೋ ಒಂದು ರೀತಿ ಒಂದು ಪ್ರಾಸ್ಪರಿಟಿ ಬರಬೇಕಿತ್ತು, ಒಂದು ಐಶ್ವರ್ಯ ಬರೋದಿತ್ತು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ತಿಳ್ಕೊಂಡು ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ, ಆಯ್ತಾ. ಸೊ ಈ ಥರ ಏನು ಅಂತಂದರೆ ಡೈರೆಕ್ಟಾಗಿ ಬ್ಲಾಕ್ ಮಾಡಿರೋದು, ಸೀದಾ ಥ್ರೋಟ್ ಚಕ್ರ. ಊಟ ತಿಂದಿಲ್ಲ ಅಂದರೆ ಬದುಕೋದು ಹೆಂಗೆ, ಆ ಥರ ಥ್ರೋಟ್ ಚಕ್ರ ಅಟ್ಯಾಕ್ ಮಾಡಿದ್ರು. ನೀವು ನಿಮ್ದು ಏನಾದರೂ ಈ ಥರನೇ ನೀವು ಸೋಷಿಯಲ್ ಮೀಡಿಯಾದಲ್ಲೂ ಇರ್ಬೋದು, ಆಯಿತಾ. ನಿಮ್ಮ ಜಾಬ್ ರಿಲೇಟೆಡ್ ಯಾವ ಥರ ಅಂತಂದರೆ ಮಾತಾಡಲೇಬೇಕು. ಒಂದು ಫೈನಾನ್ಸ್ ಅನಾಲಿಸ್ಟ್ ಥರನೂ ಇರ್ಬೋದು, ಅಥವಾ ಒಂದು ಸ್ಪೀಕರ್ ಥರ ಏನಾದರೂ ಒಂದು ನೀವು ಹೇಳೋದಿರ್ಬೋದು. ಅಂದರೆ ಅದು ತುಂಬ ಮುಖ್ಯ ಆಗುತ್ತೆ ಆವಾಗ ಮಾತು, ಆಯಿತಾ. ಸೊ ಅದನ್ನು ಬ್ಲಾಕ್ ಮಾಡಿದ್ರು, ಎಮೋಷನ್ಸ್ ತೋರಿಸ್ತಾ ಇದ್ದಾರೆ ನನಗಿಲ್ಲಿ. ಸೊ ಅದನ್ನು ಕ್ಲೋಸ್ ಮಾಡೋಕ್ಕೆ ಮಾಡಿದ್ರು. ಬಟ್ ಇವಾಗ ಅವರೇ ಅನುಭವಿಸ್ತಾ ಇದ್ದಾರೆ ವಾಪಸ್ಸು ಅಂತ ಹೇಳ್ತಾ ಇದ್ದಾರೆ. ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ರು, ಎಷ್ಟು ತಪ್ಪು ಅಂತಂದರೆ ಆ ಥರ ಒಂದು ನೆಗೆಟಿವಿಟಿ ಮಾಡಿದ್ರು ಅಂತಿದ್ದಾರೆ. ಸೊ ಅದು ಮಾಡಿದ್ದು ಪರ್ಪಸಾಗಿ ನೆಗೆಟಿವಿಟಿ ಮಾಡಿದ್ದು, ನಿಮಗೆ ಸಿಗಬಾರ್ದು, ಈ ಥರ ಒಂದು ಸಮೃದ್ಧ ಜೀವನ ಸಿಗಬಾರ್ದು. ಮನೆ ಅನ್ನೋದು ಒಂದು ಮನೆಯಲ್ಲಿ ಒಂದು ನಂದಾದೀಪ ಸದಾ ಬೆಳಗ್ತಾ ಇರಬಾರ್ದು, ಆ ಥರ ಒಂದು ಕೆಟ್ಟ ನೆಗೆಟಿವಿಟಿ. ನೋಡಿ ಮಾಡಿದ್ರು ಕೆಲಸ, ಅದನ್ನೇ ಈಗಲೂ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗಲೂ ಮಾಡ್ತಾ ಇದ್ದಾರೆ. ಅವ್ರ ಹಣೆ ಬರ ಏನಾಗುತ್ತೆ ಗೊತ್ತಿಲ್ಲ. ಏಕೆಂದರೆ ಈಗಾಗಲೇ ನಾನು ಹೇಳಿದ್ನಲ್ಲ, ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗೋ ಥರ ಆಗಿದೆ ಅವ್ರ ಪರಿಸ್ಥಿತಿ ಅಂತ. ಆದರೂ ಈ ಥರ ಮಾಡ್ತಿದ್ದಾರೆ ನೋಡಿ. ನೀವು ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ. ಸ್ಟಾರ್ ಅಂತ ಗೊತ್ತಿದ್ದೂ
ನಾನು ಹೇಳಿದ್ನಲ್ಲ, ದೇವರ ಪುತ್ರ ಅಥವಾ ಪುತ್ರಿ ಅಂತ ಒಂದು ಎನರ್ಜಿ ಬರ್ತಾ ಇದೆ. ಸೊ ಅಂಥವ್ರನ್ನ ಹೋಗೋಗಿ ಅಟ್ಯಾಕ್ ಮಾಡಿದ್ರು. ಈಗ ಅವ್ರಿಗೇನೆ ಫುಲ್ ಇಂಬ್ಯಾಲೆನ್ಸ್ ಆಗಿದೆ ಜೀವನದಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಜೀವನದಲ್ಲಿ ಇಂಬ್ಯಾಲೆನ್ಸು ಜೊತೆಗೆ ಹೆಲ್ತ್ ಇಶ್ಯೂಸು, ಹೆಲ್ತ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಎಲ್ಲ ಚಕ್ರ ಡಿಸ್ಬ್ಯಾಲೆನ್ಸ್ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಚಕ್ರನೂ ಬ್ಯಾಲೆನ್ಸ್ ಆಗಿಲ್ಲ. ಆ ರೀತಿ ಒಂದು ಭಯ, ಒಂದು ಏನು ಯೋಚನೆ, ಚಿಂತೆ, ಅನ್ನೆಸೆಸರಿ ಅವ್ರಾಗವರೇ ಮಾಡ್ಕೊಂಡಿರೋದು ಇದು. ಅದು ಯಾರು ಏನೂ ಮಾಡೋಕ್ಕಾಗಲ್ಲ. ಮಾಡಬೇಡ ಅಂದರೂ ಮಾಡಿದ್ರೆ ನೆಗೆಟಿವಿಟಿ ಈಗಲೂ ಮಾಡ್ತಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರಲ್ಲ, ಈಗಲೂ ಮಾಡ್ತಿದ್ದಾರೆ. ಏನು ಮಾಡ್ತೀರಾ ಇಂಥವ್ರಿಗೆ? ನಾನು ಹೇಳಿದೆ ಅಲ್ವಾ, ಶುರುಲೂ ಹೇಳಿದೆ ಅನ್ಕೋತೀನಿ, ಮಾಡಬಾರ್ದು ಆದರೂ ಮಾಡ್ತಾರೆ. ಏನು ಮಾಡ್ತೀರಾ? ಇದು ಉಲ್ಟಾ ಇದು ಬಿದ್ದಿದೆ ನೋಡಿ. ಓಕೆ, ಇದು ಯಾವ ಥರ ಅಂತಂದರೆ ಇದು ಪೈಲ್ 1ಗೂ ಸ್ವಲ್ಪ ರಿಲೇಟೆಡ್ ಇರ್ಬೋದು, ಅಥವಾ ನೀವು ಸೆಲೆಕ್ಟ್ ಮಾಡುವಾಗ ಪೈಲ್ 1 ಪೈಲ್ 2 ಅಂತ ಏನಾದ್ರು ಅಂದ್ಕೊಂಡ್ರೆ ಅದಕ್ಕೆ ಈ ಕಾರ್ಡ್ ಮತ್ತೆ ಬರ್ತಾ ಇದೆ, 2 ಆಫ್ ಕಪ್ಸು. ಸೊ ನಿಮ್ಮ ಫ್ಯಾಮಿಲಿ ಮೇಲೆ ಇಲ್ಲೇ ಬಂದಿದೆ, ಫ್ಯಾಮಿಲಿ ಕಾರ್ಡ್ ಅಂತ. ನಿಮ್ಮ ಸಮೃದ್ಧ ಜೀವನ ಏನಿತ್ತು ಅದ್ರ ಮೇಲೆ ಕಣ್ಣು. ನೀವು ಯಾವ ಥರ ಒಂದು ಸ್ಟಾರ್ ಥರ ಕ್ವಾಲಿಟಿ ಇದೆ ಅದ್ರ ಮೇಲೆ ಕಣ್ಣು. ನೀವು ನಿಮ್ಮ ಜೀವನ, ನಿಮ್ಮ ಲೈಫು ಯಾವ ಥರ ನಡೆಸ್ತಾ ಇದ್ದೀರಾ, ಆಯಿತಾ? ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫು ಬರ್ತಾ ಇರೋದು ಇಲ್ಲಿ, ಅದ್ರ ಮೇಲೆ ಕಣ್ಣು. ಎಲ್ಲ ಕಡೆ ನೆಗೆಟಿವಿಟಿ ಮಾಡಿದ್ದಾರೆ. ಇಷ್ಟ ಆದ್ರೂ ನೋಡಿ, ಭಗವಂತ ನೋಡ್ತಾನೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ನೋಡ್ತಾನೇ ಇದ್ದಾರೆ. ಇವ್ರಿಗೆ ಇಷ್ಟ ಆದ್ರೂ ಕೂಡ ಅವರೇ ಒಂದು ನೆಗೆಟಿವಿಟಿಲಿ ಮುಳುಗಿ ಹೋಗಿದ್ದಾರೆ. ಜೊತೆಗೆ ನಿಜವಾಗ್ಲೂ ತಲೆ ಸರಿಗಿಲ್ಲ ಇವಾಗ ಅಂತಲೇ ತೋರಿಸ್ತಿದ್ದಾರೆ ನನಗೆ. ನಿಜವಾಗ್ಲೂ ನೆಗೆಟಿವಿಟಿ ಆ ಲೆವೆಲಲ್ಲಿ ಹೋಗಿದೆ ಅಂತ. ಆದರೂ ಹೇಗಾದರೂ ಸರಿ ನಿಮ್ಮನ್ನ ಮುಗಿಸ್ಬೇಕು ಆ ಥರ ಅಂತ. ಮನೆ ದೀಪ, ನಂದಾದೀಪನೇ ಕೇಳಿಸ್ತಾ ಇರೋದು ನಂಗೆ ಅವಾಗಿಂದ. ಮನೆ ನಂದಾದೀಪ ನಂದಿಸ್ಬಿಡ್ಬೇಕು ಅಂತ ಪ್ರಯತ್ನ. ಎಂಥ ಹುಚ್ಚಾಟ ಇದು ಅಲ್ವಾ, ಹುಚ್ಚುಚ್ಚು ಪ್ರಯತ್ನ. ಇದು ನೆಗೆಟಿವಿಟಿ ಹೋಗಿ ಮಾಡಿಸಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ? ಅವರೇ ಹೋಗಿ ಮಾಡಿಸಿರೋದು. ಇದು ಫುಲ್ಲು ನಿಮ್ಮದೇ ಎನರ್ಜಿ ಬರ್ತಿರೋದು. ಹಿಂಗಿದೆ ನಿಮ್ಮ ಎನರ್ಜಿ ನೋಡಿ, ಈ ಥರ. ಓಕೆ ನೋಡಿ, ಡೋಂಟ್ ಗಿವ್ ಅಪ್, ಸ್ಟಾರ್ಟ್ ಅಗೇನ್ ಅಂತಿದ್ದಾರೆ. ನಾನು ಹೇಳಲಿಲ್ವಾ? ಈ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂದ ತಕ್ಷಣ, ಈಗ ನಾನು ಹೇಳಿದ್ನಲ್ಲ, ನನಗೇ ಪೂರ್ತಿ ಥ್ರೋಟ್ ಚಕ್ರ ಮತ್ತೆ ಇದು ಬ್ಲಾಕ್ ಆಯಿತು, ಮಾತಾಡೋಕ್ಕೆ ಆಗಲಿಲ್ಲ. ಈಗ 1 ನಿಮಿಷ ಬ್ರೇಕ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ, ಆಯಿತಾ? ಸ್ಟಾರ್ಟ್ ಅಗೇನ್ ಅಂತಿದ್ದಾರೆ, ಡೋಂಟ್ ಗಿವ್ ಅಪ್ ಅಂತ, ನಿಲ್ಲಿಸ್ಕೂಡ್ದು ಅಂತ. ಇದೇ ನನಗೂ ಅಂತಲೂ ತೊಗೋಬೋದು. ಮಾಡೋರು ಮಾಡ್ತಾರೆ, ರೈಟ್, ಅಷ್ಟೇ ಅವ್ರ ಕತೆ. ಭಗವಂತ ಇದ್ದಾರೆ, ಭಗವಂತ ಕೈ ಹಿಡ್ದಿದ್ದಾರೆ ಅಂದಾಗ ಯಾರು ಏನು ನಡೆಯುತ್ತೆ ಹೇಳಿ? ಅಷ್ಟೇ ಬಿಡಿ, ಅವ್ರವ್ರ ಹಣೆ ಬರ ಅವ್ರು ಅನುಭವಿಸ್ಕೋತಾರೆ, ಅಷ್ಟೇ ನಾ ಹೇಳೋದು. ಓಕೆ, ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಪೈಲ್ 2 ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಈಗ ನೆಕ್ಸ್ಟ್ ನೋಡೋಣ, ಪೈಲ್ 3 ನೋಡೋಣ. ಸೊ ಯಾರೆಲ್ಲ ಪೈಲ್ 3 ಗ್ರೀನ್ ಕಲರ್ ಮತ್ತು ಈ ರೆಡ್ ಕಲರ್ ಡೆಕ್ ಸೆಲೆಕ್ಟ್ ಮಾಡಿದ್ದೀರಾ, ನೋಡೋಣ ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ ಅಂತ, ಓಕೆನಾ? ಪೈಲ್ 3 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ನೋಡೋಣ. ಎಸ್ ಬಾಬಾ, ಪ್ಲೀಸ್ ಗೈಡ್. ಹೇಟರ್ಸ್ಗೆ ಏನು ಶಿಕ್ಷೆ? ಮತ್ತೆ 10 ಆಫ್ ಪೆಂಟಿಕಲ್ಸ್ ನೋಡಿ. ಲಾಸ್ಟ್ ಪೈಲ್ 2ನಲ್ಲೂ ಅದೇ ಬಂತು, 10 ಆಫ್ ಪೆಂಟಿಕಲ್ಸ್. ಅಂದರೆ ನಿಮ್ಮ ಸಮೃದ್ಧತೆ, ನಿಮ್ಮ ಸಮೃದ್ಧಿ, ಸಮೃದ್ಧ ಜೀವನ, ನಿಮ್ಮ ಖುಷಿ, ನಿಮ್ಮ ಸಂತೋಷ, ನಿಮ್ಮ ನಗು, ನೀವು ಆಡೋ ಮಾತು, ನೀವಿರೋ ರೀತಿ, ನೀವು ನಡ್ಕೊಳ್ಳೋ ಸ್ಟೈಲ್, ಓಕೆ, ನೀವು ತೋರಿಸೋ ಪ್ರೀತಿ, ವಿಶ್ವಾಸ ಜನಗಳ ಮೇಲಾಗಲಿ ಅಥವಾ ಪ್ರಾಣಿಗಳ ಮೇಲಾಗಲಿ, ಪಶು ಪಕ್ಷಿಗಳ ಮೇಲಾಗಲಿ, ಇದರ ಮೇಲೆ ಕಣ್ಣು ಹಾಕಿ ಏನು ನೆಗೆಟಿವಿಟಿ ಮಾಡಿದ್ರು, ಓಹೋ ಚಾಂಪಿಯನ್ಸ್ ಅಂತ ಹೇಳ್ತಾ ಇದ್ದಾರೆ ಫಸ್ಟು, ಆಯಿತಾ? ಇದೇನು ಕಾರ್ಡ್ ಬರ್ತಾ ಇದೆ ಈಗ, ನೀವು ಒಂದು ಅರ್ತ್ ಏಂಜಲ್ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ? ಅರ್ತ್ ಏಂಜಲ್ ನೀವು ಅಂದರೆ ನಿಮಗೆ ಮಾಡಿದ್ದು ನೆಗೆಟಿವಿಟಿ ಯಾವ ಥರ ಮಾಡಿದ್ರು ಅಂತಂದರೆ, ನೀವು ಅದನ್ನು ಕಂಟ್ರೋಲ್ ಮಾಡಿದ್ರಿ. ಅಂದರೆ ನೋವು ದುಃಖ ಏನೇ ಇರಲಿ ಅಂದರೆ ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಂಡ್ರಿ.
ಜೊತೆಗೆ ನೀವು ಹೀಲ್ ಆದ್ರಿ. ಈ ಥರ ಯಾರು ಏನು ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ನಿಮಗೆ ಗೊತ್ತಾಯಿತು ಯಾರು ಅಂತ. ಆದರೂ ಕೂಡ ನೀವು ಹೀಲ್ ಆಗಿ, ಆಯಿತಾ, ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಬಗ್ಗೆ ಕೇರ್ ತೊಗೊಂಡು, ನಿಮ್ಮ ಬಗ್ಗೆ ಕೇರ್ ತೊಗೊಂಡು ನೀವು ಮುಂದುವರಿತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಫಸ್ಟು ಇರಿ ನೋಡೋಣ ಇನ್ನೇನು ಹೇಳ್ತಾರೆ ನೋಡಿ. 7 ಆಫ್ ಪೆಂಟಿಕಲ್ಸ್. ಓಕೆ, ಇದೆ ನಿಮ್ಮ ಹೇಟರು ಕಾಯ್ತಾ ಇದ್ದಾರೆ ಇನ್ನೂ, ಆಯಿತಾ. ಬರೀ ಇಲ್ಲಿ ನೋಡಿ 10 ಆಫ್ ಪೆಂಟಿಕಲ್ಸ್, ಇದು 10, ಇದು 7. ಈಗ 7 ಭಾಗ ತೊಗೊಂಡಾಯ್ತು ನಾನು ನಿಮ್ಮದು. ಅವ್ರು ಅನ್ಕೋತಿರೋದು, ಯೋಚನೆ ಮಾಡ್ತಾ ಇದ್ದಾರೆ ನೋಡಿ. ಇನ್ನೂ 3 ಭಾಗ ಹಂಗೆ ಉಳ್ಕೊಂಬಿಟ್ಟಿದೆಯಲ್ಲ ನಿಮ್ಮ ಹತ್ರ, ಅದನ್ನು ಕಿತ್ಕೋಬೇಕು ಅಂತ ಪ್ರಯತ್ನ ನೋಡ್ತಾ ಇದ್ದಾರೆ, ಯಾವ ಥರ ಮಾಡಿ ಕಿತ್ಕೊಳ್ಳಿ ಅಂತ. ಅವ್ರ ಮುಟ್ಟಾಳ್ತನಕ್ಕೆ ಏನು ಹೇಳಬೇಕು ನಂಗೆ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ಫಸ್ಟೇ ತೋರಿಸ್ತಾ ಇದ್ದಾರೆ ಅರ್ತ್ ಏಂಜಲ್ ಅಂತ. ಅಂದರೆ ಆ್ಯಕ್ಚುಲ್ ಅರ್ತ್ ಏಂಜಲ್ ಅಂದರೆ ನಾನು ಹೇಳ್ತೀನಿ, ಅವ್ರನ್ನ ನಿಮಗೆ ಗೊತ್ತಿರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ನಿಮ್ಮನ್ನ ಟಚ್ ಕೂಡ ಮಾಡೋಕ್ಕಾಗಲ್ಲ, ಆಯಿತಾ. ಈ ಥರ ಎಲ್ಲ ನೆಗೆಟಿವಿಟಿ ಮಾಡೋದಿರಲಿ, ಏನೂ ನಡೆಯೋದಿಲ್ಲ. ಅದು ಈಗ ಮೊಮೆಂಟ್ರಿ ಆಗಿರುತ್ತೆ ನೆಗೆಟಿವಿಟಿ ಥರ. ಯಾಕೆ ಅಂತಂದರೆ ಅವ್ರ ಕರ್ಮ ಚೇಂಜ್ ಆಗಬೇಕಲ್ಲ, ಅದಕ್ಕೆ. ಎಸ್ ಬಾಬಾ. ಅಯ್ಯೋ ಇದೇನಿದು, ಲಾಸ್ಟ್ ಫೈಲ್ 2 ಸೇಮ್ ಇದೇ ಬಂತು. ಸ್ಟಾರ್ ಕಾರ್ಡ್ ಬಂದಿತ್ತು, ಇಲ್ಲಿ ಟೆಂಪ್ರೆನ್ಸ್ ಬಂದಿದೆ, ಇಲ್ಲಿ ನೋಡಿ ಇಲ್ಲೂ 6 ಆಫ್ ವಾಂಡ್ಸ್ ಬಂದಿದೆ. ಇದು ಭಯಂಕರ. ಮತ್ತೆ ನನಗೆ ಥ್ರೋಟ್ ಎಫೆಕ್ಟ್ ಆಗ್ತಾಯಿದೆ. ಇವ್ರು ಮಾಡಿರೋದು ನಿಜವಾಗ್ಲೂ ಹೇಳ್ತೀನಿ, ನಿಮಗೇನು ಮಾಡಿದ್ದಾರೆ ನೆಗೆಟಿವಿಟಿ, ನಿಮ್ಮ ಸಮೃದ್ಧತನ. ಸೊ ಇಲ್ಲಿ ನನಗೆ ಗೊತ್ತಿಲ್ಲ ನೀವು ಯಾವ ಫೀಲ್ಡಲ್ಲಿ ಇದ್ದೀರಾ, ಎಲ್ಲಿ ಬ್ರೇಕ್ ಆಯಿತು, ಆಯಿತಾ, ಎಲ್ಲಿ ಯಾವ ರೀತಿ ನೆಗೆಟಿವಿಟಿ ಆಗಿದೆ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತು ಚೆನ್ನಾಗಿ. ಬಟ್ ನೆಗೆಟಿವಿಟಿ ಮಾಡಿದ್ದಾರೆ, ಆಯಿತಾ. ಇದು ನೆಗೆಟಿವಿಟಿ ಆಗಿರೋದೇ ಮಾಡಿರೋದು. ಖಂಡಿತ ಬೇಕು ಅಂತಂದರೆ ಪ್ರೊಟೆಕ್ಷನ್ ತೊಗೊಳ್ಳಿ, ಓಕೆನಾ. ಪ್ರೊಟೆಕ್ಷನ್ ತೊಗೊಳ್ಳಿ, ಹೀಲಿಂಗ್ ತೊಗೊಳ್ಳಿಬೇಕು ಅಂದರೆ. ಬಟ್ ಭಯಂಕರ ನೆಗೆಟಿವಿಟಿ ಮಾಡ್ತಿದ್ದಾರೆ. ಏಕೆಂದರೆ ಇನ್ನೂ ಕಾಯ್ತಾ ಇದ್ದಾರೆ. ಇನ್ನೂ 3 ಭಾಗ ನಿಮ್ಮ ಹತ್ರ ಏನು ಉಳ್ಕೊಂಡಿದೆ ಕಿತ್ಕೋಬೇಕು ಅಂತ. ನಿಮ್ಮ ಸಕ್ಸಸ್ ಏನಿದೆ ಅದು ಅವ್ರದ್ದೇ ಅಂತ ಮಾಡ್ತಾ ಇದ್ದಾರೆ, ಆಯಿತಾ. ಅದು ಟೆಂಪ್ರೆನ್ಸ್ ಅರ್ತ್ ಏಂಜಲ್ ಕಾರ್ಡ್ ಇದು ಬಂದಿರೋದು ಯಾವ ಥರ ಅಂದರೆ, ಇದು ನಿಮ್ಮ ಹಣೆಯಲ್ಲಿ ಬರೆದ್ಬಿಟ್ಟಿದೆ, ಇಷ್ಟು ನೀವು ಈ ಥರನೇ ಬದುಕಬೇಕು, ಈ ಥರ ಅನುಭವಿಸ್ಬೇಕು, ಈ ಥರ ಜೀವನ ಸಾಗಿಸ್ಬೇಕು, ಒಂಥರ ಲಕ್ಸುರಿಯಸ್ ಲೈಫ್ ಇದ್ದೇ ಇರುತ್ತೆ ಅಂತ ನಿಮ್ಮ ಹಣೆಯಲ್ಲಿದೆ. ಬಟ್ ಈಗ ತನಕ ಆಗಿಲ್ಲ ಆ ಥರ. ನಾನು ಹೇಳ್ತೀನಿ ಕೇಳಿ, ಬೇಕಂದರೆ ಇಲ್ಲಿ ಬರ್ತಿರೋ ಕಾರ್ಡ್ ಆ ಥರ ಇದೆ. ಈಗ ತನಕ ಆಗಿಲ್ಲ. ಯಾಕೆ ಅಂದರೆ ಈ ಮಹಾತಾಯಿ ಅಥವಾ ಈ ಮಹಾತಂದೆ ಯಾರು ಇರ್ಬೋದು, ಇವರು ಯಾವ ಥರ ನೆಗೆಟಿವಿಟಿ ಮಾಡಿದ್ರು ಅಂದರೆ, ನಿಮಗೆ ಬರಬೇಕಾಗಿದ್ದು ಪ್ರಾಸ್ಪರಿಟಿ, ಸಕ್ಸಸ್ ಎಲ್ಲ ಕಿತ್ತಿಟ್ಕೊಂಡಿದ್ದಾರೆ. ಅದಾಗಿಲ್ಲ, ಕಿತ್ತಿಟ್ಕೊಂಡಿಲ್ಲ ಅಂತಂದ್ರೂ ನಿನಗೆ ಸಿಗಬಾರ್ದು ಅಂತ ಒಂದು ತಡೆ ಹಾಕಿದ್ದಾರೆ ಅಷ್ಟೆ, ಆಯಿತಾ. ಸೊ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಿಮ್ಮಲ್ಲೇ ಅಂದರೆ ನೀವು ಭಾಳ ಪ್ರಯತ್ನ ಮಾಡಬೇಕಾಯ್ತು. ನೀವು ಇವಾಗ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ ಅಂತಲೂ ತೋರಿಸ್ತಾ ಇದ್ದಾರೆ ನನಗೆ. ಒಂದು ಸ್ಟೆಬಿಲಿಟಿ ಚೇಂಜಸ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಇವಾಗ. ಇಷ್ಟು ವರ್ಷ ಯಾಕೆ ಈ ಥರ ಆಯಿತು ಅಂತಂದರೆ, ಅವ್ರ ಕರ್ಮ, ಅವ್ರ ಟೈಮ್ ಚೇಂಜ್ ಆಗಬೇಕಿತ್ತು, ಅದಕ್ಕೆ ಹಿಂಗಾಯಿತು. ಜೊತೆಗೆ ನೋಡಿ, ಯಾರು ನಮ್ಮ ಜೀವನದಲ್ಲಿ ನೆಗೆಟಿವಿಟಿ ಮಾಡ್ತಾರೆ ಅಂತಂದರೆ, ಯಾರೂ ಸುಮ್ಮನೆ ನೆಗೆಟಿವಿಟಿ ಮಾಡಿಬಿಡಲ್ಲ. ನಿಮಗೆ ಗೊತ್ತೂ ಆಗೋದಿಲ್ಲ. ನೀವು ನಗ್ತಾ ಚೆನ್ನಾಗಿದ್ದೀರಾ ಅಂದರೆ ಗೊತ್ತೇ ಆಗೋದಿಲ್ಲ ನೆಗೆಟಿವಿಟಿ ಆಗ್ತಿದೆ ಅಂತ. ಈ ಸಮಯ ಅನ್ನೋದು ತೋರಿಸುತ್ತೆ ಯಾರು ಏನು ಯಾವ ಲೆವೆಲ್ ತನಕ ಹೋಗ್ಬೋದು ನೆಗೆಟಿವಿಟಿ ಮಾಡೋಕ್ಕೆ ಅನ್ನೋದು ಟೈಮ್ ಅನ್ನೋದು ತೋರಿಸುತ್ತೆ ನಮಗೆ. ಸೊ ಆ ಟೈಮ್ ಬರಬೇಕಿತ್ತು ಅಂತ ಹೇಳ್ತಿದ್ದಾರೆ, ಆಯಿತಾ. ಆ ಟೈಮ್ ಬಂದಿದ್ದರಿಂದ ನಿಂಗೆ ಅರ್ಥ ಆಯಿತು ಯಾರು ಎಂಥ ನೆಗೆಟಿವಿಟಿ ಮಾಡ್ಬೋದು, ಮಾಡ್ತಿದ್ದಾರೆ ಅಂತ. ಸೊ ಹಾಗಾಗಿ ನೀವು ಇವಾಗ ಎಚ್ಚೆತ್ಕೊಂಡಿದ್ದೀರಾ, ಕೇರ್ಫುಲ್ ಆಗಿದ್ದೀರಾ, ಆಯಿತಾ ಅಂತ
ತೋರಿಸ್ತಿದ್ದಾರೆ. ಜೊತೆಗೆ ನೀವೊಬ್ಬರೇ ಅಲ್ಲ, ನಿಮ್ಮ ಜೊತೆಗೆ ನಿಮ್ಮ ನಂಬಿಕೆ ಶ್ರದ್ಧೆ ಯಾರು ಎಲ್ಲಿದೆ ಅವರು ಕೂಡ ನಿಮ್ಮ ಜೊತೆಗೆ ಇದ್ದೇ ಇದ್ದಾರೆ. ಇದು ಅದು ಹೇಳಿದ್ನಲ್ಲ, ಅರ್ತ್ ಏಂಜಲ್ ಅಂತಂದರೆ ನಿಮ್ಮ ಜೊತೆಗೆ ನಿಮ್ಮ ಸುತ್ತಮುತ್ತ ಏಂಜಲ್ಸ್ ಇರ್ತಾರೆ. ನಾನು ಇನ್ನೇನು ಹೇಳೋದು. ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ, ನಿಮ್ಮ ಗುರುಗಳು ಯಾರಿದ್ದಾರೆ, ಇದು ಸುಮ್ಮನೆ ಹೇಳ್ತಿಲ್ಲ ನಾನು, ಇದು ಆಯಿತಾ. ಈ ಥರ ಸುಮ್ಮನೆ ಅಲ್ಲ, ಇದು ನಿಜವಾದ ಕಾರ್ಡ್ಸ್ಗಳು ಬರ್ತಾ ಇರೋದು. ಈ ಥರ ಎನರ್ಜಿ ಈ ಥರ ತೋರಿಸ್ತಾ ಇದ್ದಾರೆ. ನಿಮ್ಮ ಸುತ್ತಮುತ್ತ ನೀವು ನಂಬಿರೋ ದೇವರು, ದೇವತೆಗಳು, ಗುರುಗಳು, ಏಂಜಲ್ಸ್ ಆಯಿತಾ, ಆರ್ಕಿ ಏಂಜಲ್ಸ್ ಯಾವ ಥರ ನಿಮ್ಮ ಸುತ್ತ ಇರ್ತಾರೆ ಅಂತಂದರೆ ಹೇಳೋಕ್ಕಾಗಲ್ಲ. ಆ ಥರ ಒಂದು ಪ್ರೊಟೆಕ್ಷನ್ ಇರುತ್ತೆ ನಿಮಗೆ. ಬಟ್ ಈ ಸಮಯ, ಇಷ್ಟು ಸಮಯ ಬೇಕಾಯಿತು, ನಾನು ಹೇಳಿದ್ನಲ್ಲ ಯಾಕೆ ಅಂತ, ನಿಮಗೆ ಅರ್ಥ ಆಗೋಕ್ಕೆ. ಯಾರು ನಿನ್ನ ಜೊತೆ ಮುಂದುವರಿತಾರೆ ನಿನ್ನ ಜೀವನದಲ್ಲಿ, ಯಾರು ಮುಂದುವರಿಯಲ್ಲ. ಸೊ ಇದು ಸುಮಾರು ಜನ ನಿಮ್ಮ ಲೈಫಿಂದ ಬಿಟ್ಟು ಹೋಗಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ ನನಗೆ. ಸುಮಾರು ಜನ ನಿಮ್ಮ ಲೈಫಿಂದ ಅವರಾಗವ್ರೇನೂ ಹೊರಟೋಗಿರ್ತಾರೆ, ನಿಮಗೆ ಗೊತ್ತಿಲ್ಲದೇ ತುಂಬ ಜನ ಕಟ್ಟಾಗಿದ್ದಾರೆ ಅಂತಲೂ ತೋರಿಸ್ತಿದ್ದಾರೆ. ಓಕೆನಾ. ಬಟ್ ಒಬ್ಬರು ಮಾತ್ರ ಈಗಲೂ ಮಾಡೋಕ್ಕೆ ಕಾಯ್ತಾ ಇದ್ದಾರೆ, ಈಗಲೂ ಆ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಬಿಟ್ಟು ಹೋಗಿದ್ದಾರೆ. ನಿಮ್ಗೆ ಇದು ಅರ್ಥ ಆಗಿದೆಯೋ ಇಲ್ವೋ, ಅರ್ಥ ಆಗಿರುತ್ತೆ ನಿಮಗೆ. ಟೆಂಪ್ರೆನ್ಸ್ ಬಂದಿರೋದ್ರಿಂದ ನೋಡಿ. ಓಕೆ, ಸೊ ಇಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ನಿಮ್ಮ ಬೆಳವಣಿಗೆಗೆ ಆಯಿತಾ, ಇಲ್ಲಿ ಇದೆ ನೋಡಿ, ಇದು 6 ಆಫ್ ವಾಂಡ್ಸ್ ಅಂದರೆ ಒಂಥರ ವಿಕ್ಟ್ರಿ, ಸಕ್ಸಸ್ ಕಾರ್ಡು ಆಯಿತಾ. ಬಂದೇ ಬರುತ್ತೆ, ಸಿಕ್ಕೇ ಸಿಗುತ್ತೆ. ಆಸ್ತಿ ಯಾವ ಥರ ಅಂತಂದರೆ ಬರೀ ಇವಾಗಲ್ಲ, ಲೈಕ್ ಅಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಪೀಳಿಗೆ ಕೂತ್ಕೊಂಡು ತಿನ್ನೋ ಅಂಥ ಒಂದು ಸಮೃದ್ಧ ಥರ ಬರ್ತಾಯಿದೆ, ಒಂದು ವಿಕ್ಟ್ರಿ ಬರ್ತಾಯಿದೆ. ಜೊತೆಗೆ ನೋಡಿ ಇಲ್ಲಿ ಕಾರ್ಡಲ್ಲೂ ಇದ್ದಾರೆ ಆಯಿತಾ, ಇಬ್ಬರಿದ್ದಾರೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಸಕ್ಸಸ್ಗೆ ಹೆಲ್ಪ್ ಆಗೋ ಥರ ನಿಮ್ಮ ಜೀವನ ಮುಂದುವರ್ಸೋಕ್ಕೆ ಆಯಿತಾ. ಇದು ಕಾರ್ ಇದೆ, ಇಲ್ಲಿ ಕಾರ್ ಇದೆ, ಮುಂದುವರಿಯೋಕ್ಕೆ ಒಂದು ಹೆಲ್ಪ್ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರಪ್ಪ. ಖಂಡಿತ ಇದು ಆಯಿತಾ. ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತು, ಹೇಗೆ ಏನು ಅಂತ ಕೇಳಬೇಡಿ, ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನಂಬಿಕೆ ಇಟ್ಕೊಳ್ಳಿ ಅಷ್ಟೇ, ನೋಡ್ತಾ ಇರಿ ಯಾವ ಥರ ಚೇಂಜಸ್ ಬರುತ್ತೆ. ಓಹೋ, ಇದು ದ ಹೈ ಪ್ರಿಸ್ಟೆಸ್. ಇದು ನಾ ಹೇಳಿದೆ ಅಲ್ವಾ, ಇದು ಟೆಂಪ್ರೆನ್ಸು, ಹೈ ಪ್ರಿಸ್ಟೆಸ್ಸು ಏನಪ್ಪ. ಪೈಲ್ 3 ಮಾತ್ರ ಹೇಳ್ತೀನಿ, ನೀವು ಬರೀ ಡಿವೈನ್ಲಿ ಗೈಡೆಡ್ ಅಲ್ಲ, ಭಗವಂತನ ಹೇಳಿದೆ ಅನಿಸುತ್ತೆ. ಕರೆಕ್ಟು, ಇಲ್ಲೇ ಹೇಳಿದ್ನಲ್ಲ, ನಿಮ್ಮ ಜೊತೆನೇ ಇರ್ತಾರೆ, ನಿಮ್ಮ ಸುತ್ತಾನೂ ಇರ್ತಾರೆ, ಅಷ್ಟು ಪ್ರೊಟೆಕ್ಟೆಡ್ ನೀವು ಅಂತ. ಇಲ್ಲಿ ನೋಡಿ ಹೈ ಪ್ರಿಸ್ಟೆಸ್ ಬಂದಿದೆ. ನಿಮಗೆ ಒಂದು ಸೀಕ್ರೆಟಿವ್ ಆಗಿ ನಿಮಗೆ ವಿಷಯ ಗೊತ್ತಾಗ್ತಾ ಇರುತ್ತೆ, ಯಾರು ಏನು ಎಂಥವ್ರು, ಇವ್ರೇನು ನೆಕ್ಸ್ಟು ಏನು ಸ್ಟೆಪ್ ಹಾಕ್ತಾರೆ. ಸೊ ನಾನು ಏನು ಮಾಡಬೇಕು, ನಾನು ಹೆಂಗೆ ನಾನು ಬಚಾವ್ ಮಾಡ್ಕೋಬೇಕು ಇಂಥ ನೆಗೆಟಿವಿಟಿ ಜನದ ಜೊತೆ ಅಂತೆಲ್ಲ ನಿಮಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ, ನಿಮಗೆ ಡಿವೈನ್ಲಿ ಗೈಡೆಡ್, ನಿಮಗೆ ಒಂದು ರೀತಿ ಭಗವಂತನ ಆಶೀರ್ವಾದ ಆಗಿದೆ, ನಿಮಗೆ ಸಿದ್ಧಿ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ ನನಗೆ. ಓಕೆನಾ, ಭಗವಂತನ ಆಶೀರ್ವಾದ. ಓ ಮಾತಾ ಸಿದ್ಧಿ ನೋಡಿ, ಚಾರಿಯಟ್ ಬಂದ್ಬಿಡ್ತು. ಇನ್ನು ನಿಮ್ಮನ್ನು ಹಿಡಿಯೋಕ್ಕೆ ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಬಿಡಿ ಆಯಿತಾ. ಈ ಕಾರ್ಡ್ಸ್ ಬರ್ತಾ ಇರೋದು ಸುಳ್ಳೆಲ್ಲ ಬರ್ತಾ ಇರೋದು, ಡೆಫಿನೆಟಾಗಿ ಹೇಳ್ತೀನಿ. ಇಷ್ಟು ದಿವಸ ತಡೆ ಹಾಕಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ತಡೆ ಹಾಕಿದ್ರು ಯಾಕೆ ಅಂದರೆ, ನಾನು ಹೇಳಿದ್ನಲ್ಲ 2-3 ವಿಷಯಗಳಿರುತ್ತೆ. ಯಾಕೆ ಅಂದರೆ, ಫಸ್ಟು ನಿಮಗೆ ಅರ್ಥ ಆಗಬೇಕು, ಅವ್ರು ಎಂಥವ್ರು, ಯಾರು ಎಂಥವ್ರು, ಅವರಲ್ಲ, ಯಾರು ಎಂಥವ್ರು, ಯಾರು ನಿಮ್ಮ ಜೊತೆ ಸಾಥ್ ಕೊಡ್ತಾರೆ, ನಿಮ್ಮನ್ನು ಎಷ್ಟು ಜನ ಎಷ್ಟು ಮಟ್ಟಿಗೆ ನಂಬ್ತಾರೆ, ಎಷ್ಟು ಮಟ್ಟಿಗೆ ನಿಮ್ಮ ಜೊತೆ ಇರ್ತಾರೆ, ನಿಮಗೆ ಕಷ್ಟ ಅಂದಾಗ ಯಾರು ನಿಮ್ಮ ಜೊತೆ ನಿಂತ್ಕೋತಾರೆ, ಇವ್ರು ಯಾರು ನಿಂತಿರೋಲ್ಲ. ನಾನು 100% ಹೇಳ್ತೀನಿ, ಸುಮಾರು ನಿಮಗೆ ಪರಿಚಯ ಇರೋರಿರಲಿ, ಅಥವಾ ನಿಮ್ಮ ಆಫೀಸ್ ಅಂತ ತೊಗೊಳ್ತೀರಾ, ಅಥವಾ ಮನೆ ಅಂತ ತೊಗೋತೀರಾ, ಅರ್ಧಕ್ಕರ್ಧ ಜನ ಕಟ್ಟಾಗಿದ್ದಾರೆ. ಇಲ್ಲಿ ತೋರಿಸ್ತಾ ಇರೋದು ಆ ಥರ ಇದೆ. ಅರ್ಧಕ್ಕರ್ಧ ಜನ ಕಟ್ಟಾಗಿ ಹೊಟ್ಟೋಗಿರ್ತಾರೆ. ಯಾಕೆಂದರೆ ನಿಮ್ಗೆ ಒಂದು ಟೈಮ್ ಬಂದಿತ್ತಲ್ವಾ, ತಡೆ ಹಾಕಿದ್ರಲ್ವ, ಇಂಥ ಒಂದು ಸಮೃದ್ಧ ಜೀವನಕ್ಕೆ ತಡೆ ಹಾಕಿದ್ರು, ಅದು ಬೇರೆ ಜನಕ್ಕೆ ಗೊತ್ತಿರಲ್ವಲ್ಲ.
ಸೊ ಏನು ಅವರಾಗವರೇ ಸ್ಟಾಪ್ ಆಗಿಬಿಟ್ಟಿರ್ತಾರೆ. ಅಂದರೆ ನಿಮ್ಮ ಹತ್ರ ಏನೂ ಇಲ್ಲ ಅಂತ ಕಟ್ಟಾಗಿರ್ತಾರೆ ಜನ. ಜೊತೆಗೆ ಮಾತು ಆಡಿರ್ಬೋದು, ಏನಾದರೂ ಇರ್ಬೋದು, ಆ ಥರ ಎಲ್ಲ ಒಂದು ನೆಗೆಟಿವಿಟಿ ಆಗಿ ತುಂಬ ಜನ ಹೋಗಿದ್ದಾರೆ ನಿಮ್ಮಿಂದ, ಜೀವನದಿಂದ ಬಿಟ್ಟು ಹೋಗಿದ್ದಾರೆ ನಿಮ್ಮನ್ನು. ಅಂದರೆ ನಾನು ಹೇಳ್ತಾ ಇರೋದು ದೂರ ಆಗಿದ್ದಾರೆ ಅಂತ. ಅಂದರೆ ಏನು ಪ್ರಯೋಜನ ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ. ಸೊ ಬಿಟ್ಟು ಹೋಗಿರ್ತಾರೆ ಅಷ್ಟೇ. ಇದು ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಅಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಹೈ ಪ್ರಿಸ್ಟೆಸ್ಸು. ಅಯ್ಯಪ್ಪ, ಸೊ ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ. ಈ ಒಂದು ಎನರ್ಜಿ ಬರ್ತಾ ಇರೋದು ಇನ್ಯಾರೂ ತಡೆಯೋಕ್ಕಾಗಲ್ಲ ಅಂತಿದ್ದಾರೆ. ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಯಾರು ಏನು ಎಂಥವ್ರು ಅಂತ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ. ಸೊ ಭಗವಂತನೇ ನಿಂತು ಯಾರೆಲ್ಲ ನಿಮ್ಮ ಜೀವನಕ್ಕೆ, ನಿಮ್ಮ ಏಳಿಗೆಗೆ ಹೆಲ್ಪ್ ಆಗ್ತಾರೆ ಅವ್ರು ಮಾತ್ರ ನಿಮ್ಮ ಜೊತೆ ಇರ್ತಾರೆ. ಇಲ್ಲಿ ನಿಮ್ಮ ಇವರು ಇರ್ತಾರೆ, ನಿಮ್ಮ ಪೂರ್ವಜರು ಕೂಡ ಇದ್ದಾರೆ ಹೆಲ್ಪ್ ಮಾಡೋಕ್ಕೆ, ನಿಮ್ಮ ಜೊತೆಗಿದ್ದೇ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಪೂರ್ವಜರ ಆಶೀರ್ವಾದ, ಭಗವಂತನ ಆಶೀರ್ವಾದ, ಗಾಡೆಸ್, ಏಂಜಲ್ಸ್ ಎಲ್ಲರ ಆಶೀರ್ವಾದ ನಿಮ್ಮ ಜೊತೆಗಿದೆ ಇವಾಗ. ಎಸ್ ಬಾಬಾ. ನೋಡಿ, ನಾನು ಹೇಳಿದ್ನಲ್ವ 8 ಆಫ್ ಕಪ್ಸ್. ತುಂಬ ಜನ ಬಿಟ್ಟು ಹೋಗಿದ್ದಾರೆ ನಿಮ್ಮನ್ನು, ನಿಮ್ಮ ಜೊತೆ ಇಲ್ಲ ಈಗ, ತುಂಬ ಜನ ಇಲ್ಲ ಅಂತ ಹೇಳಿದೆ, ಅದೇ ಕಾರ್ಡ್ ಬಂದಿದೆ. ಜೊತೆಗೆ ನೀವು ಜೀವನನೂ ತೊರೆದು ಹೋಗ್ಬಿಡ್ಬೇಕು ಅಂತಲೂ ಮಾಡಿದ್ರು ನೆಗೆಟಿವಿಟಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಈ ಜೀವನನೇ ಬಿಟ್ಟು ಹೋಗ್ಬಿಡ್ಬೇಕು ನೀನು ಈ ಅಂತ ನೆಗೆಟಿವಿಟಿ ಮಾಡಿದ್ರು. ಆದರೆ ಅವ್ರಿಗೆ ಗೊತ್ತಿಲ್ಲ ನೀವು ಟೆಂಪ್ರೆನ್ಸ್ ಅಂತ, ಇದೆಲ್ಲ ಏನೂ ನಡೆಯಲ್ಲ, ಆಯಿತಾ. ನೆಗೆಟಿವಿಟಿ ಏನೂ ನಡೆಯಲ್ಲ. ಹೈ ಪ್ರಿಸ್ಟೆಸ್ ಅಂತ ಬಂದಿದೆ, ಇದಕ್ಕೆ ಬೇರೆ ಏನು ಹೇಳೋದು. ನೀವು ಎಷ್ಟು ನಿಮಗೆ ಎನರ್ಜಿ, ಎಂಥ ಬ್ಯೂಟಿಫುಲ್ ಎನರ್ಜಿ ಅಂತಂದರೆ ಇವಾಗ ಇದೆಲ್ಲ ಹಾಕ್ಬಿಟ್ಟಿದ್ದಾರೆ. ಇವಾಗ ಇದೆಲ್ಲ ಏನು ಅಂದರೆ ರಿವರ್ಸ್ ಹೊಡೆಯೋಕ್ಕೆ ಶುರುವಾಗುತ್ತೆ ಅವ್ರಿಗೆ, ಆಯಿತಾ. ಇಷ್ಟು ವರ್ಷ ಅಂತ ಹೇಳಿಸಿದ್ರು, ಗೊತ್ತಿಲ್ಲ ಎಷ್ಟು ವರ್ಷದಿಂದ ಮಾಡಿದ್ದಾರೆ ಅಂತ. ಸೊ ಇನ್ನೂ ಕಾಯ್ತಾ ಇದ್ದಾರೆ, ಇನ್ನೂ ಅವ್ರದ್ದು ಪಾಪದ ಬುತ್ತಿ ತುಂಬಿಲ್ಲ ಅಂತಿದ್ದಾರೆ, ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಪೈಲ್ 3 ಇನ್ನೂ ಕಾಯ್ತಾ ಇದ್ದಾರಂತೆ. ಯಾವಾಗ ಹೋಗ್ತೀಯಾ ನೀನು, ಅಂದರೆ ಈ ಪ್ರಪಂಚ ಬಿಟ್ಟು ಯಾವಾಗ ಹೋಗ್ತೀಯಾ ಅಂತ ಈಗಲೂ ಕಾಯ್ತಾ ಕೂತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ನಿಮಗೆ ಬರಬೇಕಾಗಿರೋ ವಿಕ್ಟ್ರಿ, ಸಕ್ಸಸ್ಸು, ನಿಮ್ಮ ಆಸ್ತಿ, ಆಯಿತಾ, ಜೊತೆಗೆ ನಿಮಗೆ ಬಂದಿರೋ ಒಂದು ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಗಿಫ್ಟ್ ಇದು, ಭಗವಂತನ ಕಡೆಯಿಂದ ನಿಮಗೆ ಸಿಕ್ಕಿರೋ ಒಂದು ಗಿಫ್ಟು. ಯಾಕೆ ಅಂದರೆ ಇಷ್ಟು ತಾಳ್ಮೆಯಿಂದ ಈ ನೆಗೆಟಿವಿಟಿ ಎಲ್ಲ ತಡ್ಕೊಂಡ್ರಲ್ವಾ, ಯಾರೂ ಇಲ್ಲ ನನ್ನ ಜೊತೆಗೆ ಅಂತ, ಎಲ್ಲರೂ ಬಿಟ್ಟೊಟ್ಟೋದ್ರು ನಿಮ್ಮನ್ನು ಅಂತಲೂ ಹೇಳ್ತಾ ಇದ್ದಾರೆ. ಅಂಥ ಸಮಯದಲ್ಲೂ ನೀವು ದೇವ್ರನ್ನ ನಂಬಿದ್ರಿ ನೀವು, ಆಯಿತಾ. ದೇವ್ರು ನೀನಿದೆಯಲ್ಲ ನಮ್ಮ ಜೊತೆಗೆ ಅಂತ. ಸೊ ಆ ಒಂದು ನಂಬಿಕೆ ತೋರಿಸಿದ್ದಕ್ಕೆ ಆ ಸಮಯ ಅನ್ನೋದು ಯಾವ ಥರ ತಿರುಗಿದೆ ನಿಮ್ಮ ಕಡೆಗೆ ಅಂತ ಹೇಳ್ತಾ ಇದ್ದಾರೆ ಇವಾಗ, ಆಯಿತಾ. ಆ್ಯಂಡ್ ಅವರು ಇನ್ನೂ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಈಗಲೂ. ಅದಕ್ಕೆ ಪೈಲ್ 3ಗೆ ಏನೂ ಹೇಳ್ತಾ ಇಲ್ಲ, ಅವರು ಕಾಯ್ತಾ ಇದ್ದಾರೆ, ಇನ್ನೂ ಕಾಯ್ತಾ ಇದ್ದಾರೆ ಅಂತಿದ್ದಾರೆ, ಓಕೆನಾ. ಸೊ ಎಸ್ ಬಾಬಾ, ಭಗವಂತನ ಒಂದು ಆಶೀರ್ವಾದ ನೋಡ್ಬಿಡೋಣ. ಎಸ್ ಬಾಬಾ, ಪೈಲ್ 3 ಏನು ಆಶೀರ್ವಾದ. ರೀಕಾಲ್ ಗ್ರೇಸ್ ಆಫ್ ಯುವರ್ ಫ್ಯಾಮಿಲಿ ಗಾಡ್ ಅಂತಿದ್ದಾರೆ. ನೋಡಿ, ನಾನು ಹೇಳ್ದೆಲ್ಲ, ಇದೇನೆಂದರೆ 10 ಕಡೆಯಿಂದ ನಿಮಗೆ ತೊಂದರೆಗಳು, ಸುರಿಮಳೆ ಆಯಿತು. ಅಂಥ ಸುರಿಮಳೆಯಲ್ಲೂ ಕೂಡ ನೀವು ನಂಬಿಕೆ ಇಟ್ರಿ, ಬಟ್ ಜನಗಳು ನಂಬಲಿಲ್ಲ ನಿಮ್ಮನ್ನು, ನೀವೇನಕ್ಕೂ ಪ್ರಯೋಜನ ಇಲ್ಲ ಅಂತ ದೂರ ಆಗಿಬಿಟ್ರು ಅಂತಲೇ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ನೀನು ತಡ್ಕೊಂಡು, ಆಯಿತಾ, ಅವಮಾನ, ಬೇಜಾರು ಎಲ್ಲ ತಡ್ಕೊಂಡು ನೀನು ಬಂದಿದ್ದಕ್ಕೆ ನಂಬಿಕೆ ಇಟ್ಟು ನಿಮಗೆ ಈ ಗಿಫ್ಟ್ ಕೊಡ್ತಾ ಇದ್ದಾರೆ ಭಗವಂತ. ಯಾವ ಥರ ಗಿಫ್ಟ್ ಅಂದರೆ ಎಂಥ ಸಕ್ಸಸ್ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಒಂದು ಬರೀ ಒಂದಲ್ಲ, ಒಂದು 10 ಗಾಡಿಗಳು, ಆಯಿತಾ. ಇಲ್ಲಿ ತೋರಿಸ್ತಿರೋದು ನಾನು ಹೇಳ್ತಾ ಇದ್ದೀನಪ್ಪ, ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ. ಇದು ನೀವು ಪರ್ಸನಲ್ ರೀಡಿಂಗ್ ತೊಗೊಂಡ್ರೆ ಗೊತ್ತಾಗುತ್ತೆ ಏನು ಎತ್ತ ಅಂತ, ಅಥವಾ ಇದು ಎಲ್ಲೋ ಒಂದು ಕಡೆಗೆ ಇರ್ಬೋದು, ಆಯಿತಾ. ಇದೇನು ಮಾಡ್ತಾ ಇರೋದು ಯಾವುದಾದ್ರೂ ಒಂದು ಕಾರ್ಡೂ ನಿಮಗೆ ಅನ್ವಯಿಸ್ಬೋದು, ಅಥವಾ ಎಲ್ಲನೂ ಅನುಭವಿಸ್ಬೋದು. ನಿಮಗೆ ಗೊತ್ತು ನೀವು ಯಾವ ಪೊಸಿಷನಲ್ಲಿದ್ದೀರಾ, ಯಾರ್ದಿದು ಅಂತ ನಿಮಗೆ ಗೊತ್ತು, ಓಕೆನಾ. ಸೊ ಎಂಥ ಪರಿಸ್ಥಿತಿಯಿಂದ ನೀವು ಆಚೆ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಬರೀ ಒಂದಲ್ಲ 4-6 ಥರ ಗಾಡಿಗಳಿರ್ಬೋದು, ಒಂದು ಸಕ್ಸಸ್ಸು, ನಿಮಗೆ ಭಗವಂತ ಕೊಟ್ಟಿರೋ ಒಂದು ಗಿಫ್ಟು ಇದು, ಆಯಿತಾ. ಇದು ಆಸ್ತಿ ಆಗಲಿ, ನೀವೇ ನೋಡೋರಂತೆ ಜೀವನ ಯಾವ ಥರ ಇರುತ್ತೆ ಮುಂದೆ ಅಂತ, ಓಕೆನಾ.
ಪೈಲ್ 3 ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ. ಬಟ್ ಇವರಂತೂ ಇನ್ನೂ ಕಾಯ್ತಾ ಇದ್ದಾರೆ. ಇವರ ಗತಿ ಅದೋ ಗತಿ ಆಗೋದು ಗ್ಯಾರಂಟಿ. ಆಯಿತಾ? ಓಕೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಖಂಡಿತ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ. ಸೊ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ನೋಡೋಣ ಹೊಸ ವರ್ಷಕ್ಕೆ ಏನೆಲ್ಲ ಚೇಂಜಸ್ ಬರ್ತಾಯಿದೆ, ಏನೆಲ್ಲ ಹೊಸತನ ಬರ್ತಾಯಿದೆ, ಏನೆಲ್ಲ ಒಳ್ಳೆಯದಾಗುತ್ತೆ ಏನು ಅನ್ನೋದನ್ನು ನೋಡೋಣ ನೆಕ್ಸ್ಟ್. ಓಕೆನಾ? ಇನ್ ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.